ಇಂದಿನ ಅಖಿಲ ಭಾರತ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಮಧ್ಯಾಹ್ನದ ಈ ಒಂದು ಸತ್ಸಂಗದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿರ್ವಾಣ ಷಟ್ಕಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸೌಮ್ಯೋ ನ ವೈ ಪಂಚವಾಯು ನ ವಾ ಸಪ್ತ ಧಾತುರ್ನ ವಾ ಪಂಚಕೋಶ ನ ವಾ ಪಾಣಿಪಾದಂ ನ ಚೋಪಸ್ತ ಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೇ ದ್ವೇಷ ರಾಗೋ ನ ಮೇ ಲೋಭ ಮೋಹೋ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೃತ್ಯುರ್ನ ಶಂಖಾ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರುರ್ನ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾ ಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री चरणबसव स्वामी जी महाराज की जय। जय मंगलम जय नम पार्वती पति शिव हर हर महादेव। ವೇದಘೋಷ ಒಂದು ಹೇಳ್ತೀರಿ ಕಂಬಿ ಗುರುಗಳಿಂದ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಂದ ಶ್ರೀ ಸಿದ್ಧಾಂತ ಚಿತಾಮಣಿಯ ಪ್ರತ್ಯಂಗ ಪರಿಚ್ಛೇದದಲ್ಲಿ ಬರುವ ವೇದಘೋಷವನ್ನ ಶಿವಸ್ತುತಿ ಹಾಗೂ ಶಕ್ತಿ ಸ್ತುತಿಯನ್ನ ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ. ಕಂಬಿ ಗುರುಗಳು ವೇದಘೋಷ प्रथम परिच्छेदः
ಶಿವಾಧ್ಯಾದಿಸमुತ್ಪನ್ನ ಶಾಂತ್ಯತೀತ ಪರೋತ್ತರಾಂ ಮಾತರಂ ತಾಂ ಸಮಸ್ತಾನಾಂ ವಂದೇ ಶಿವಕರೀ ಶಿವ ಇಚ್ಛಾ ಜ್ಞಾನಾದಿರೂಪೇಣ ಯಾ ಶಂಭುರು ವಿಶ್ವಭಾವಿನಿ ವಂದೇ ತಾಂ ಪರಮಾನಂದ ಪ್ರಬೋಧಲಹರಿ ಶಿವ ಪ್ರಕಂಠಾನಾಂ ಯಾಪು ವಿದ್ಯಾಪ್ರದಾಯಿನಿ ಅಹರ್ನಿಶಮಹಂ ವಂದೇ ಶಾನಮನೋರಮಾ ಇತಿ ಶಿವಸ್ತುತಿ ಶಕ್ತಿಸ್ತುತಿ ಪರಿಸಮಾಪ್ತಂ. ಒಬ್ರು ಯಾರು ವಚನ ಆಡ್ತೀರ ನೋಡ್ರಿ. ಶಾಂತಿ ಶಾಂತಿ ಶಾಂತಿ. ವಚನ ಗಾಯನ ಯಾರು ಮಾಡ್ತೀರಿ? ಗಂಗಾಧರ ಗುರುಗಳು, ಚಚ್ಚಡಿ ಗುರುಗಳು. ಯಾರಾದ್ರೂ ಒಂದು ವಚನ ಹೇಳ್ತೀರಿ? ಇದುವರೆಗೆ ವೇದಕೋಶವನ್ನು ಸುಂದರವಾಗಿ ನಡೆಸಿಕೊಟ್ಟ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಗಂಗಾಧರ ಗುರುಗಳು ಒಂದು ವಚನವನ್ನ ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಬ್ರಹ್ಮರಿಗೆಲ್ಲ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈಗ ಒಂದು ವಚನ ಗಾಯನ.
ಸೂಪರ್, ತುಂಬಾ ಧನ್ಯವಾದಗಳು. ಅದ್ಭುತ. ಸುಂದರವಾಗಿ ಅನುಭವಿಯವರ ವಚನವನ್ನು ಪ್ರಸ್ತುತಪಡಿಸಿದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಗಂಗಾಧರ ತ್ಯಾಗಮೂರ್ತಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಮತ್ತಾರೇನು ಹೇಳ್ತೀರೇನು? ಯಾರು ಹೇಳೋರಿದ್ರ ಹೇಳ್ಬೋದು, ಇಲ್ಲಂದ್ರೆ ಶಿವರಾಜ್ ಗುರುಗಳೇ ಕೊಟ್ಬಿಡ್ತೀವಿ. ಒಂದು ತತ್ವಪದ ಹೇಳ್ತೇನೆ. ನೀವ್ ಹೇಳ್ತೀರಾ? ನಿರ್ವಾಣ ಷಟ್ಕಂ ಹೇಳಿರಲ್ಲ. ಮತ್ ಮಲ್ಲಪ್ಪ ಹುಲ್ಲೂರ್ ಅವರು ಒಬ್ಬೊಬ್ರಿಗೆ ಒಂದೊಂದು ಚಾನ್ಸ್. ನೀವೇನಾರ ವಿಶ್ಲೇಷಣೆ ಮಾಡ್ತೀರಾ ಒಂದು ವಚನ? ಮಾಡಿ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ವಾಂತ ಸಿದ್ಧಾಂತ ಮಹಾರಾಜರು, ಸಾಧು ನಿಷ್ಠನಾಥ್ ಮಹಾರಾಜರು, ಅನಂತಕೋಟಿ ಪ್ರಾಣ ಸಮರ್ಥ ಶುದ್ಧ ಬ್ರಹ್ಮಜ್ಞಾನ ಶರಣಬಸವರಾಜರಿಗೆ ಅನಂತಕೋಟಿ ಪ್ರಾಣ ಸಮರ್ಥ ಶುದ್ಧ. ಇವತ್ತಿನ ಪಾಠದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗುರುವೊಂದಕ್ಕೆ ಗುರು ಮಾತಿಗೆ ಅನಂತಕೋಟಿ ಪ್ರಾಣ ಸಮರ್ಥ ಶುದ್ಧ. ರಾಯಚೂರಿನ ಬಸವರಾಜ ಗುರುಗಳು ಬರೆದಂತಹ ಬಸವಗೀತೆ ಸತ್ಯ ಸಂವಾದ ಪುತ್ರ, ಇದರಲ್ಲಿ 29ನೇ ವಚನ. ಪ್ರಪಂಚದ ತಂಬಿನಲ್ಲಿ ಒಂದೊಂದು ಉದ್ಭವ ಮಾಡಿ, ಪ್ರಪಂಚದ ತಂಬಿನಲ್ಲಿ ಎಲ್ಲದೊಂದು ಉದ್ಭವ ಮಾಡಿ, ಎಲ್ಲದೊಂದು ಮಾಡಿ ಕಿವಿರಿ ಕಿವಿರಿ ಕೂಡಲ ಸಂಗನ ಬೇಗ ಚಿನ್ನಕ್ಕಾಗಿ ಜಗಳ
ವಿಶ್ವನಾಥ ಓಂ ನಮಸ್ತೆ. ತುಂಬಾ ಧನ್ಯವಾದಗಳು. ನಾಗರತ್ನಂ ಅವರೇ, ನೀವು ಒಂದು ಹಾಡು ನೀವೇನು ಹಾಡ್ಬೇಕಂತಿರಲ್ಲ ಹಾಡಿ ಶಿವರಾಜ್ ಗುರುಗಳಿಗೆ ಕೊಟ್ಬಿಡ್ರಿ. ಆಮೇಲೆ ನಿಮ್ ತತ್ವಪದ ಏನ್ ಹಾಡ್ತೀನಿ ಅಂತಾರ ಹಾಡಿ ಗುರುಗಳಿಗೆ ಕೊಡ್ರಿ. ಆಮೇಲೆ ಪೂಜ್ಯರು ಇವರು ಆಶೀರ್ವಚನ ಮಾಡ್ತಾರೆ, ಎಲ್ಲರ ಬಗ್ಗೆ ಏನು ವಿಚಾರ ಹೇಳ್ತಾರೆ ಅವ್ರು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಒಂದು ತತ್ವಪದ. ಗುರುನಾಮಾಮೃತ 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 ಸವಿ ಮನವೇ. ಗುರು ಸೇವೆ ದೈವವಗೆ ಭವದ ಬಂಧನವಿಲ್ಲ. ಗುರು ಸೇವೆ ದೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ. ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ 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 ಸವಿ ಮನವೇ. ಪರಬ್ರಹ್ಮರೂಪನು ಹರಿಯಂತೆ ಕಾಯುವನು. ಪರಬ್ರಹ್ಮರೂಪನು ಹರಿಯಂತೆ ಕಾಯುವನು. ಶಿಷ್ಯರ ಉದ್ಧರಿಸೋ ಶಿವನಿವನು. ಶಿಷ್ಯರ ಉದ್ಧರಿಸೋ ಶಿವನಿವನು. ಗಂಧದಿ ಪರಿಮಳವು ಇರುವಂತೆ ಇರುವನು. ಗಂಧದಿ ಪರಿಮಳವು ಇರುವಂತೆ ಇರುವನು. ಜ್ಞಾನದ ಜ್ಯೋತಿಯ ಬೆಳಗುವನು. ಜ್ಞಾನದ ಜ್ಯೋತಿಯ ಬೆಳಗುವನು. ಗುರುನಾಮಾಮೃತ 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 ಸವಿ ಮನವೇ. ಅಣುವಲಿ ಅಣು ಇವನು ಮಹತೋ ಮಹಿಮನು. ಅಣುವಲಿ ಅಣು ಇವನು ಮಹತೋ ಮಹಿಮನು. ಅರಿವಿಗೆ ಅರಿವು ತಾನಾಗಿಹನು. ಅರಿವಿಗೆ ಅರಿವು ತಾನಾಗಿಹನು. ರವಿಯನು ಮೀರಿಸೋ ತೇಜಸ್ವಿ ರೂಪನು. ರವಿಯನು ಮೀರಿಸೋ ತೇಜಸ್ವಿ ರೂಪನು. ಚೈತನ್ಯ ನೀಡುವ ಚಿನ್ಮಯನು. ಚೈತನ್ಯ ನೀಡುವ ಚಿನ್ಮಯನು. ಗುರುನಾಮಾಮೃತ 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 ಸವಿ ಮನವೇ. ಕಾಮಿತ ಫಲವೀವ ಗುರುದೇವ ಇರಲಿಕ್ಕೆ. ಕಾಮಿತ ಫಲವೀವ ಗುರುದೇವ ಇರಲಿಕ್ಕೆ. ಸಾವು ನೋವಿನ ಭಯ ನಮಗೇಕೆ. ಸಾವು ನೋವಿನ ಭಯ ನಮಗೇಕೆ. ಶಾಂತಿಯ ನೀಡುವ ಅವಧೂತ ನಾಮವ. ಶಾಂತಿಯ ನೀಡುವ ಅವಧೂತ ನಾಮವ. ಶುದ್ಧ ಭಾವನೆಯಲಿ ನೆನೆ ಮನವೇ. ಶುದ್ಧ ಭಾವನೆಯಲಿ ನೆನೆ ಮನವೇ. ಗುರುನಾಮಾಮೃತ 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 ಸವಿ ಮನವೇ. ಗುರುನಾಮಾಮೃತ ಸವಿ ಮನವೇ. ಎಲ್ಲರಿಗೂ ಶರಣ. ಇನ್ನು ಮುಂದೆ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶಿವರಾಜ್ ಗುರುಗಳು ತಮ್ಮ ಒಂದು ತತ್ವ ಪದಗಳನ್ನ ಮತ್ತು ಅವುಗಳ ಅರ್ಥಗಳನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಅವ್ರ ಪರಿಚಯ ಒಂದ್ ಸ್ವಲ್ಪ ಮೊದಲು ಮಾಡ್ಕೊಡ್ಬೇಕಂತ ಹೇಳಿ ಅವ್ರ ಹೆಸರು, ಊರು, ಏನು, ಅವ್ರ ಆಶ್ರಮ ಅದು ಯಾವ್ದು ಎಲ್ಲ ಹೇಳಿಸಿ ಸ್ಟಾರ್ಟ್. ನಿಮ್ಮ ಪರಿಚಯ ತಿಳಿಸ್ಕೊಡ್ರಿ. ಅಜ್ಞಾನ ಸಿಗುದತ್ಯ ಜ್ಞಾನ
ಯಾವುದೋ ನನ್ನ ಅನಂತ ಕೋಟಿ ಜನ್ಮದ ಪುಣ್ಯವೇ ಇರಬೇಕು ಏನೋ ಈ ಶುದ್ಧ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಎಲ್ಲಾ ದಲಿಕರಿಗೆ ನಾನು ಸೇರ್ಕೊಂಡು ಅವರಲ್ಲಿ ತಿಳಿನರಾಗಿ ಅವರಂತೆ ನಾನು ಬೆರ್ಕೊಂಡು ಈ ಒಂದು ತತ್ಸಂಗವನ್ನು ಶುದ್ಧ ಬ್ರಹ್ಮನಿಷ್ಠ ತತ್ಸಂಗದಲ್ಲಿ ಬೆರೆತು ನಾವು ಈ ಕಾರ್ಯಕ್ರಮಕ್ಕೆ ಜಾಯಿಂಟ್ ಆಗಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರಿಗೂ ನನಗೆ ಈ ಲಿಂಕ್ ಅನ್ನು ಕೊಟ್ಟು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದದ ದೇಶದಿಂದ ನಿಮಗೆ ಕಳಕಳಿಯ ಅನಂತ ಕೋಟಿ ಕೋಟಿ ಶರಣಗಳು. ಇವತ್ತೊಂದು ದಿನ ನನಗೆ ನಮ್ಮ ಸ್ವಾಮೀಜಿ ಅಪ್ಪಾಜಿಯವರು ಇವತ್ತು ನೀವು ತತ್ವ ಚಿಂತನೆ ಮಾಡಬೇಕು, ನೀವೊಂದು ಸ್ವಲ್ಪ ಮಾತಾಡಬೇಕು ಅಂದ್ರು. ನಾನು ಮಾತಾಡಕ್ಕೆ ಈಗ ಏನಾಗಿದೆ ಅಂದ್ರೆ, ಯಾರೋ ಒಬ್ರು ಸೈಕಲ್ ಹೊಸ ಸೈಕಲ್ ತಂದ್ಕೊಟ್ರಂತೆ, ಎಲ್ಲ ನಾನ್ ತುಳು ಪಂಚರ್ ಮಾಡ್ತಾರೆ ನನ್ ಕೈ ಕೊಟ್ಟಾರೆ. ಇಷ್ಟೊತ್ತಂತೆ ಇವರೆಲ್ಲ ಮಾತಾಡಲ್ಲ, ನಾನೇನ್ ಮಾತಾಡ್ಬೇಕು ನನಗೆ ಗೊತ್ತಾಯ್ತಾರೆ. ಎಲ್ಲ ಕಿರಿ ಮಗ ನಾನೇ, ನಿಮ್ಮೆಲ್ಲರಿಗೆಲ್ಲ ಕಿರಿಯವನು ನಾನು, ಎಲ್ಲಕ್ಕಿಂತ ಕಿರಿಯವನು ನಾನು, ಕೊನೆಯ ಬೆಳಗ್ಗೆಯವನು. ಅದೇ ಚಂದ ನನ್ನಲ್ಲಿರ್ತಕ್ಕಂಥ ಒಂದು ಅನುಭವ ಕಿಂಚಿತ್ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಹಂಚಿಕೊಳ್ತಕ್ಕಂಥದ್ದು ಭಾವನೆ ನನ್ನಲ್ಲಿ ಮೂಡಿದೆ. ಆ ದಿವಸ ನನ್ನಲ್ಲಿ ಹೇಳ್ತಕ್ಕಂಥ ವಿಚಾರಗಳ ಅನುಭವಗಳು ಸ್ವಲ್ಪ ಏರುಪೇರಾದ ಅದನ್ನ ಗುರುಪಾದದಲ್ಲಿ ಅರ್ಪಿಸಿ ನನ್ನನ್ನು ಮನಸ್ಸು ತಮ್ಮಲ್ಲಿಗೆ ಕೇಳ್ಕೊತಾ ಇದ್ದೆ. ಈಗ ಮೊದಲಿಗೆ ಒಂದು ತತ್ವ ಪದವನ್ನು ಆಡ್ಲಿಕ್ಕೆ ಇಷ್ಟಪಡ್ತೀನಿ. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಬೇರೊಂದು ಕನವೇ. ಗತಿಯನ್ನು ಮನವೇ ಮರವೇ ಹಿಮ್ಮರುಳನಾಗಿರುವೆ, ಮರವೇ ಹಿಮ್ಮರುಳನಾಗಿರುವೆ, ಮೂಳೆ ನರ ಮಾಂಸ ತನುವ ತಾನೆಂಬುದು ತರವೇ. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಬೇರೊಂದು ಕನವೇ. ಗುರುವೇ ಗತಿಯನ್ನು ಮನವೇ ಧನ ಧಾನ್ಯ ಬಂಧು ಭಾಗ್ಯಗಳು ನಿನ್ನ ಗಣವಾಣಿ ನರಿಯಾದ ಮಾಯ ಕಾರ್ಯಗಳು, ಕೊನೆಗಾಣದಿರುವ ದುಃಖಗಳು, ಇದು ಕೊನೆಗಾಣದಿರುವ ದುಃಖಗಳು, ಅಲ್ಲಿ ಮನವಿಟ್ಟ ನರನಿಗೆ ಬಿಡದ ಗೋಳಗಳು. ಗತಿಯನ್ನು ಮನವೇ ತನ್ನ ತಿಳಿವಾಸ ಘತವ, ತನ್ನ ತಿಳಿವಾಸ ಘತವ ಬಿಟ್ಟು ನೀನೊಂದು ದೃಶ್ಯವಾಗುವ ಬೀದಿ ಕಥವ, ಜಾಲಿಸುತ್ತಿರುವ ಮಾನಸವ, ಜಾಲಿಸುತ್ತಿರುವ ಮಾನಸವ ಬಿಟ್ಟು ನೀನೇ ಅದರ ಸೇರಿಸುವೆ ಸಿದ್ಧ ರಸವ. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಬೇರೊಂದು ಗಣವೇ. ಗುರುವೇ ಗತಿಯನ್ನು ಮನವೇ ಗುರು ಇಲ್ಲವದು ಶೂನ್ಯವಲ್ಲ, ಗುರು ಇಲ್ಲವದು ನಿಶೂನ್ಯವಲ್ಲ, ನಿತ್ಯ ನಿರತಿ ಸಯಾನಂದ ನುಡಿಯೊಳಗಿಲ್ಲ, ಪರವಾಡಿ ಇರನೇನ ಬಲ್ಲ, ಪರವಾಡಿ ಇರನೇನ ಬಲ್ಲ, ನಮ್ಮ ಗುರು ಶಂಕರನ ಬಿಟ್ಟು ಬೇರೆಂಬುದಿಲ್ಲ. ಗುರುವೇ ಗತಿಯನ್ನು ಮನವೇ ಗುರುವೇ ಗತಿಯನ್ನು ಮನವೇ. ಈ ಮನರಾಗಿ ಹೇಳ್ತಕ್ಕಂಥದ್ದು, ಏ ಮನಸ್ಸೇ ನೀನು ಯಾವಾಗ ಸದ ಚಿಂತನೆಯನ್ನು ಮಾಡು, ಯಾವುದು ಗುರು ಚಿಂತನೆಯನ್ನು ಮಾಡು. ಗುರುವೇ ಗತಿಯನ್ನು ತತ್ವ ಗುರುವಿನ ಪದಕ್ಕಿಂತ ಬೇರೊಂದು ಗಣವೇ. ತತ್ವ ತತ್ವ ಅಂತಕ್ಕಂಥದ್ದು ಯಾವುದು? ತತ್ವ ಅನ್ನೋದು ತನ್ನೊಂದು ಜೀವ ಪರಮರ ಐಕ್ಯವಾದ ಸ್ಥಳಕ್ಕೆ ತತ್ವ ಪದ ಅಂತ ಹೇಳ್ತಾರೆ. ಆ ತತ್ವವನ್ನು ಅರಿಬೇಕಾದ್ರೆ ಗುರುವಿನ ತತ್ವ, ಆ ತತ್ವವನ್ನು ಅರಿತಕ್ಕಂಥ ಗುರುವೇ ಆದ ಮೇಲೆ ಆ ಗುರುವಿನ ಪದ ಬೇರೆ ಏನಿದೆಯಾ? ಇಲ್ಲ. ಅನುಭವನೇ ಈ ಪದಗಳು ಮತ್ತೆ ಮುಖಗಳು, ಸಾರಗಳು, ಕೀರ್ತನೆಗಳು, ಅನುಭವಗಳು ಬರ್ತಕ್ಕಂಥ ಗ್ರಂಥಗಳು ಒಟ್ಟೆ ಗ್ರಂಥ ಏನು ಇರಲಿಲ್ಲ. ಆದ್ರೆ ಮಹಾತ್ಮರಿಗೆ ನಮ್ಮ ಸಂಬಂಧಪಟ್ಟ ಸ್ವಾಮಿಗಳಿರ್ತಕ್ಕಂಥ ಗುರುಗಳಾಗಿರ್ಬೋದು, ಭಗವಾನರಾಗಿರ್ಬೋದು, ಚಿದಾನಂದಗಳಾಗಿರ್ಬೋದು, ಇವರೆಲ್ಲ ಅವರ ಅನುಭವ ಬಂದು ಗ್ರಂಥಗಳನ್ನು ಮಾಡಿ ನಮಗೆ ಆ ಗ್ರಂಥಗಳನ್ನು ಮಾಡಿಟ್ಟು ನಮ್ಮ ಉದ್ಧಾರಿಕೆ ಮಾಡಿ ಅದನ್ನು ನೋಡ್ತಕ್ಕಂಥ ತಿಳಿದು ಅದನ್ನು ಅನುಭವಿಸ್ಕೊಂಡು ಹೋಗಿ ಅಂತ ಮಾಡಿದ್ದಾರೆ. ಅದಕ್ಕೆ ಗುರುವಿನ ಪದಕ್ಕಿಂತ ಬೇರೊಂದು ಗಣವೇ. ಗುರುವೇ ಗತಿಯನ್ನು ಮನೆ ತತ್ವ ಗುರುವಿನ ಪದಕ್ಕಿಂತ ಬೇರೊಂದು ಗಣವೇ.
ದೇಹನ ಇಲ್ಲ, ದೇಹ ನಾನಲ್ಲ, ದೇಹ ನಾನಲ್ಲ. ಆದ್ರೆ ಯಾರು ನೀನು? ಆತ್ಮನೇ ನಾನಾಗಿದ್ದೀನಿ ಅಂತಕ್ಕಂಥದ್ದು ತೋರ್ತಾ ಇದೆ ಈ ಪದ. ಏನಂತೆ? ಆತ್ಮ ನೀನಿದೆಯವರು ಈ ಮೂಳೆ ನರಮಾಂಸ ತನುವಾತಾನೆಂಬುದು ತರವೇ. ಇದು ದೇಹ ನಾನು, ಮೂಳೆ ನಾನು, ಮಾಂಸ ನಾನು, ಕಂಡ ನಾನು ಅಂತ ಕೂತ್ಕೊಂಡಿದ್ದೆ. ಶರೀರ ನಾನು ರೂಪ ಆಗಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಹೆಂಗಿದ್ದೀನಿ, ಚೆಂದಾಗಿದ್ದೀನಿ ಅಂತಕ್ಕಂಥ ಹೇಳ್ತಾರೆ. ಯಾವ ನೋಡೆಯ ತೇಜ? ದೇಹವನ್ನ ನೋಡ ಹೇಳ್ತಾ ಇದ್ದೀರಾ. ದೇಹ ನೀನ ದೇಹ ಇದು ಯಾವತ್ತಿದ್ದು ಸ್ವರದು. ಇದು ಜಗತ್ತು. ಈ ದೇಹ ಅಂತಕ್ಕಂಥ ಜಗತ್ತು ಹೆಂಗದು? ಇದು ಒಂಥರ ಜಗತ್ತೆ. ಈ ಜಗತ್ತಿಗೆ ಜಗವೇ ನಾನಾಗಿ, ಜಗತ್ತು ನಾನೇ ನಿಜವಾಗಿ, ನಾನೇ ನನ್ನನ್ನು ನೋಡ್ತಾ ಹೋಗುತ್ತಾ ನೀನೆಂಬುದ ನೀತಿಯಲ್ಲಿ ಹೇಳ್ತದೆ. ಆ ರೀತಿಗೆ ಈ ಮೂಳೆ ನರಮಾಂಸ ತರುವ ತಾನುಂಬುತ್ತರುವೆ. ಗುರುವೇ ಗತಿಯನ್ನು ಮನೆವೆ. ಮರವೇ ಇವು ಮರುಳನಾಗಿರುವೆ. ಮೂಳೆ ನರಮಾಂಸ ತರುವ ತಾನೆಂಬುದು ತರವೇ. ಬರಿಯಾದೆ ಹಿಂದೆ ನೊಂದಿರುವೆ. ಇದನ್ನೇ ನಾನು ಮಾಂಸ ಮೂಳೆ ನಾನು ಎತ್ಕೊಂಡ್ಬಂದು ಒಂದು ದೇಹ ನಾನು ಅಂತಂದು ಜನ್ಮಾಂತರಗಳನ್ನು ಒತ್ತು ಬಂದಿದ್ದೀನಿ. ಇವಾಗಿಂದ ಅಲ್ಲ, ಇಷ್ಟೋ 24 ಕೋಟಿ ಜೀವರಾಶಿ ಒತ್ತು ಬಂದು ಇದುವರೆಗೂ ದೇಹ ನಾನು ಬಂದಿದ್ದೀನಿ. ಆ ದೇಹ ನೀನಲ್ಲ, ಆತ್ಮನೇ ನೀನಾಗಿದೆ, ಶುದ್ಧ ಬ್ರಹ್ಮನಿಷ್ಠ ನೀನಾಗಿದೆ ಅಂತಕ್ಕಂಥ ಮಹಾತ್ಮದಿಂದ ನಾವು ತಿಳ್ಕೊಂಡ ಮೇಲೆ ದೇಹ ನಾನು ಅಂತ ಹೋಗ್ಬಾರ್ದು. ಅದಕ್ಕೆ ಯಾಕೆ ದೇಹ ನಾನು ಅಂತಕ್ಕಂಥ ಬರ್ತಾ ಇದೆ ಅಂದ್ರೆ, ಆ ಮಾಯಿಗೆ ವಶಪಟ್ಟರೆ ತನಕಾದಿ ವಸ್ತು ಕ್ಷಣಿಕವಾದ ವಸ್ತುಗಳ ಕಡೆ ನನ್ನ ಮನಸ್ಸು ಹೋಯ್ತಾ ಇದೆ. ಭಾಗ್ಯಗಳು ನಿನ್ನ ಗಣವಾರಿ ಹರಿಯಾದ ಮಾಯಾ ಕಾರ್ಯಗಳು ಧಾನ್ಯ ಬಂದು ಭಾಗ್ಯಗಳು ಕಡೆ ಕಾಣ್ತಕ್ಕಂಥ ಏನೇನು ಕಾಣ್ತಿದೆಯೋ ಇವತ್ತಿರ್ತದೆ, ನಾಳಿಗಿರಲ್ಲ ಅಂತಕ್ಕಂಥವು ಯಾವುದಿದೆಯೋ ಅದನ್ನ ನಾನೇ ಸುಖ ತನಕಾದ ವಸ್ತುಗಳಲ್ಲಿ ನಾನು ವಿಲೀನವಾಗ್ತಿರುವಂತ ಅನುಭವದಲ್ಲಿದೆ. ಅದನ್ನ ಬಿಟ್ಟು ಬಾ, ಹೊರಗಡೆ ಬಾ, ಅದು ನೀ ಅಲ್ಲ. ಯಾವುದು ತನಕಾದಿ ವಸ್ತುಗಳು ಯಾವತ್ತು ನಿನ್ನ ಕಾಪಾಡ್ತಕ್ಕಂಥದ್ದಲ್ಲ. ಅದು ಕಣ್ಣು ಕಾಣಿಸ್ತದೆ, ಅದು ನಾಳೆ ಗೋಚರವಾಗ್ತದೆ, ಅದಿರೋದಿಲ್ಲ, ಅದು ನಾಶನವಾಗ್ತದೆ. ತನಕಾದ ಅದು ಮಾಯ ಕಾರ್ಯಗಳು. ಮಾಯೆ ಹೆಂಗೆ ಹೊಸಪಟ್ಟು ಹೆಂಗೆ ಅದು ಕಾಣಿಸ್ತೋ ಅದೇ ರೀತಿಯಾಗಿ ಆ ಮಾಯೆಗೆ ನಾನು ಹೊಸಪಟ್ಟು ತನಕಾದಿ ವಸ್ತುಗಳು ನಾನು ತಪ್ಪುತ್ತೀನಿ. ಬಂದು ಭಾಗ್ಯಗಾಡು ನಿನ್ನ ಕಣವನೇ ನರಿಯದೆ ಮಾಯಾಗಾಡಿಗಳು. ನಿನ್ನ ಕಣನ ತೊಳೆದು ಹೌದು ನೀನು ಅರಿತಿಯಲ್ಲ, ಅರಿವು ನೀನು ಆಗಿದ್ದಾಗ ನಿನ್ನ ಕಣ ದೊರವಾಗಿದೆ. ಅರಿವಿನ ಕಡೆ ಸ್ವರೂಪ ಬಾ. ಅರಿವೆ ಗುರುವೆ ಅರಿವಿನ ಕಡೆಗೆ ನೀನು ಬಂದದ್ದೇ ಆದರೆ ಇದೆಲ್ಲ ಮಾಯಾ ಕಾರ್ಯಗಳು. ಇದು ಕೊನೆಗಾಣದಿರುವ ದುಃಖಗಳು. ಅದಕ್ಕೆ ನೀನು ಹೋದೆ ಅದೇ ಅದು ಕೊನೆನೇ ಇಲ್ಲ. ಅದು ನೀನು ಉದ್ಧಾರ ಮಾಡಲ್ಲ, ಅದು ನಾಶ. ಒಂದು ಬದುಕಡಿಕೆ ಇರ್ತಕ್ಕಂಥ ಇನ್ನು ಬೇರೆ ಬೇರೆ ನೀನು ಓದುತ್ತೀಯಾದ್ರೆ ಏನಾಗುತ್ತೆ, ಅದು ನಿನ್ನ ಮಾಯಾ ಕೊನೆಗಾಣದಿರುವ ದುಃಖಗಳು. ಅಲ್ಲಿ ಪಳಗಳು ದಾಟಿ ಬರಬೇಕು, ಇನ್ನೂ ಇರುವಾಗ ನಾವು ಜೀವರಾಶಿ ಒತ್ತಿ ಬಿಡಬೇಕಾಗುತ್ತದೆ. ಅದಕ್ಕೆ ಧನಧಾನ್ಯ ಬಂದು ಭಾಗ್ಯಗಳು ನಿನ್ನ ಧನಮ ನೀನರಿಯಾದ ಮಾಯಾ ಕಾರ್ಯಗಳು. ಗುರುವೇ ಗತಿಯನ್ನು ಮನವೇ. ತನ್ನದ ತಿಳಿವಾಸಾದವ ಬಿಟ್ಟು ನೀನೊಂದು ದೃಶ್ಯವಾಗುವ ಬೀದಿ ಕಸವ. ತಾನು ಯಾರು ಅಂತಕ್ಕಂಥದ್ದು, ತಾನು ಯಾವುದು ತಾನು ಎಲ್ಲಿದ್ದ ಮುಂದೆ ನನ್ನ ಸ್ವರೂಪ ಎಂತದ್ದು ಅಂತಕ್ಕಂಥದ್ನ ನನ್ನ ಕಡೆ ನನ್ನ ಮುಖವನ್ನು ನನ್ನ ಕಡೆ ನೋಡ್ಕೊಳ್ಳಿದ್ದು, ಒಳಮುಖವನ್ನು ನೋಡದಿದ್ದರೆ ನೀನು ಭಾಷಾ ಪ್ರಪಂಚ ಕಡೆ ಗಮನವನ್ನು ಕೊಟ್ಟು ಬದುಕೀರಿ ಕಸವ. ಅದೇನಾಗುತ್ತೆ, ಕಸದ ಕಡೆ ಹೋಗಿದ್ದೆ ನೀನು. ಕಸದ ಕಡೆ ಬಿಟ್ಟು ನೀನು ಒಳಗಡೆ ಆಸನವಾಗಿದ್ದೆ. ನೀನು ಗಡಿಗೆ ತೊಳೆದು ಹಸನ ಮಾಡೋಣ ಅಂತ ಈ ತೊಳಗೋ ಇದು ಒಳಗಡೆ ಹಸನ ಮಾಡ್ಕೊಂಡು ನೀನು ಆ ಕಡೆ ಕಲಿತು ತಗೊಂಡು ಯಾಕೆ ಮೈ ಮೇಲೆ ಏರ್ಕೊಡ್ತೀಯಾ? ಅದು ಬೇಕಾಗಿಲ್ಲ. ತನ್ನ ತಿಳಿವಾಸಾದವ ಅದು ತನ್ನ ತಿಳಿದು ಅದು ಸಾಹಸ, ಅದು ಸಾಧನೆ. ಸಾಧನೋ ಬ್ರಹ್ಮರಾಧನೋ ಮೋಕ್ಷ ಸಾಧನವು ಅಂತ ಹೇಳ್ತದೆ. ಆ ಕಡೆ ಸಾಧನೆ ಬಾರಪ್ಪ ನೀನು. ಬೇರೆ ಕಡೆ ಹೋಗ್ಬೇಡ, ಪ್ರಪಂಚದ ವಾಸನೆ ಕಡೆ ಹೋಗು, ವಿಷಯ ವಾಸನೆ ಕಡೆ ಹೋಗ್ಬೇಡ. ಅಂತ ತನ್ನಾತ ತಿಳಿವಾಸಾದವ ಬಿಟ್ಟು ನೀನೊಂದು ದೃಶ್ಯವಾಗುವ ವಿಧಿಗಳು. ಯಾರಿರುವ ಮಾನಸವ ಆ ಮನಸ್ಸಿಗೆ ಬಿಡಬೇಕು, ಧ್ಯಾನವನ್ನ ಮಾಡಲು ಕಲಿಸಬೇಕು. ಮನಸ್ಸನ್ನು ಯಾವ ಕಡೆ ಹೋಗಬೇಕು, ಸತ್ಸಂಗ ಕಡೆ ಹೇಳ್ಬೇಕು. ಮನಸ್ಸನ್ನು ಯಾವ ಕಡೆ ಹೇಳಬೇಕು, ಮಹಾತ್ಮರು ಹೇಳ್ತಕ್ಕಂಥ ವಿಷಯ ಕಡೆಗೆ ಮನಸ್ಸನ್ನ ಕೊಡಬೇಕು. ಆ ಕಡೆ ಗುರುವಿನ ಕಡೆ ಮನಸ್ಸು ಕೊಡಬೇಡ ಅಂತ ಹೇಳ್ತದೆ. ಬಿಟ್ಟು ನೀನೊಂದು ದೃಶ್ಯವಾಗುವ ವಿಧಿಗಳು. ಧ್ಯಾನಿಸುತ್ತಿರುವ ಮಾನಸವ ಬಿಟ್ಟು ನೀನೇ ಆದರೆ ಸೇವಿಸಿ ಸಿದ್ಧರಸವ. ನೋಡು, ಆ ಕಸದ ಕಡೆ ಹೋಗ್ತಾನೆ, ಆ ಭಾಷಾ ಪ್ರಪಂಚ ಕಡೆ ಹೋಗ್ತಕ್ಕಂಥದ್ದು ಮನಸ್ಸನ್ನ ಈ ಕಡೆ ಅದೇ ನೀನೇ ಸೇವಿಸಿ ಸಿದ್ಧರಸವ. ಸಿದ್ಧರಸ ಅಂದ್ರೆ
ವಿದ್ಯೆ ಅಂತಕ್ಕಂಥ ವಿಷಯ ಸಿದ್ಧ ಮಹಾಮಣಿಗಳು ಶಿಖಾಮಣಿಗಳು ಹೇಳ್ತಕ್ಕಂಥ ಸಿದ್ಧ ಮಹಾ ಸಿದ್ಧ ಬ್ರಹ್ಮನಿಷ್ಠರು ಹೇಳ್ತಕ್ಕಂಥ ಅಮೃತವನ್ನ ನೀರು ಕುಡಿಯುವಂತ ನಾನು ವಿಷಯವಾದಗಳಿಗೆ ಕಥಪ್ರಿಯ ಹೋಗ್ಬೇಡ. ನಾವೇನು ಮಾಡ್ತಾ ಇದೀವಿ, ರಸವನ್ನ ಕಥವನ್ನ ಮಾಡ್ಕೊತಾ ಇದೀವಿ, ರಸವನ್ನ ಮಾಡ್ತಿರ್ಬೇಕಾಗಿ ರಸವನ್ನ ಕಥ ಮಾಡ್ಕೊತಾ ಇದ್ದೀವಿ. ಆದ್ದರಿಂದ ಜ್ಞಾನವನ್ನ ಅಜ್ಞಾನ ಮಾಡ್ಕೊತಾ ಇದೀವಿ. ನಾವು ಜ್ಞಾನ ಕಡೆ ಮಾಡ್ಕೊತಿಲ್ಲ, ಅಜ್ಞಾನ ಕಡೆ ಬರ್ತಾ ಇದ್ದೀವಿ. ಆ ಮಾಯಾ ಕಾರ್ಯಗಳೇ ಅಜ್ಞಾನ ಕಾರ್ಯಗಳೆಲ್ಲ ನೋಡ್ತಕ್ಕಂಥದ್ದು, ಮುಟ್ಟತಕ್ಕದ್ದು ವಿಷಯವಾದಿರುತ್ತೆ ಅಂತ ಅತ್ಯಂತ ಒಂದು ಬಹಳ ಇವೆಲ್ಲ ಇವೆಲ್ಲ ಅಜ್ಞಾನ ಕಾರ್ಯಗಳಿವೆಲ್ಲ. ಅವೆಲ್ಲ ಪ್ರಪಂಚದ ಜ್ಞಾನ, ಪ್ರಪಂಚದ ವಾಸನೆ ನೀನು ಬಿಟ್ಬಿಡು, ನೀನು ಈ ಕಡೆ ಬಾ ಅಂತ ಹೇಳಿ. ಗುರು ಹಿಡಿತಾವದು ಶೂನ್ಯವಲ್ಲ, ಗುರು ಹಿಡಿತಾವದು ಶೂನ್ಯವಲ್ಲ, ನಿತ್ಯ ನಿರತಿಸಯಾನಂದ ನುಡಿಯೋರಾಗೆಲ್ಲ. ಗುರು ಹಿಡಿತಾವದು ಶೂನ್ಯವಲ್ಲ, ನಿನ್ನ ಮನಸ್ಸು ಈ ಕಡೆ ಕೊಟ್ಟಿದ್ರೆ ಶೂನ್ಯ. ಅದು ಹೋಗ್ತಾರ ಸ್ವರೂಪನಾಗಿರ್ತಕ್ಕಂಥ ನೀನು ಇದೆಯಲ್ಲ, ಅದು ಕಡೆ ನೀನು ಮನಸ್ಸು ಕೊಡು. ಇದು ಶೂನ್ಯ ಪ್ರಪಂಚ ಜಗತ್ತು ನಾಶವಾಗ್ತದೆ, ಅದು ಕಡೆ ಮನಸ್ಸು ಕೊಡಬೇಡ. ನಮ್ಮ ಗುರುಶಂಕರನಾದ್ರೆ ಬೇರೆ ಎಂಬುದಿಲ್ಲ, ಇದೇ ಗತಿಯನ್ನು ಮದುವೆ ಏನಾಗಿದೆ, ನನ್ನ ಮನಸ್ಸು ಅಲ್ಲಿಟ್ಟದೆ ಆದ್ರೆ ನೀನೇ ಶಂಕರ, ನೀನೇ ಗುರುವೆ, ನೀನೇ ಬಿಟ್ಟು ದೇವರಿಂದ ಮಣ್ಣುಬಿಟ್ಟು. ಆದ್ರಿಂದ ದೇವರು ಶಬ್ದ ಚೈತನ್ಯ ಬ್ರಹ್ಮನಿಷ್ಠನಾಗಿರೋ. ಅದಕ್ಕೇನಾಗಿರ್ಬೇಕು, ನಾವು ಮೊದಲು ತ್ರಿಕರ್ಣ ಶುದ್ಧಿ ಅಂತ ಹೇಳ್ತದೆ, ಕಾಯ ವಾಚ ಮನಸ್ಸು. ಕಾಯ ಅಂತಕ್ಕಂಥದ್ದು ಶರೀರ, ಬರೀ ಸ್ನಾನ ಮಾಡ್ಬಿಟ್ಟು ನಾವು ಶುದ್ಧ ಆಗಿರ್ತೀನಿ ಅಂತಕ್ಕಂಥದ್ದಲ್ಲ. ಇನ್ನು ದೇಹ ಶುದ್ಧ ಮಾಡ್ಕೊಳ್ತಕ್ಕಂಥದ್ದು ಬರ್ತದ. ಆದ್ರೂ ದೇಹ ಶುದ್ಧ ಆಗುದಿಲ್ಲ. ಯಾವುದೋ ನೀನು ತೊಂಬಂಗ ಕಡಿಗೆ, ಸನ್ಮಾತ್ರ ಕಡಿಕೆ, ಮತ್ತೆ ದಾಸೋಹ ಕಡಿಕೆ, ಮತ್ತೆ ಇನ್ನೊಂದು ಕಡೆಗೆ ಇದ್ರ ಕಡೆಗೆ ನಿನ್ನ ದೇಹವನ್ನು ತಗ್ಗಿಸು. ಎಲ್ಲ ಬರ್ತಕ್ಕಂಥ ಕಡೆಗೆ ಸೇವೆ ಮಾಡು, ಎಲ್ಲ ಭಕ್ತಾದಿಗಳಿರ್ತಕ್ಕಂಥದ್ದು ಅದ್ರ ಕಡೆಗೆ ಸೇವೆ ಮಾಡು. ಬೇರೆ ಕೆಟ್ಟ ವಿಚಾರಗಳೇ ಸೇವೆ ಮಾಡಕ್ ಹೋಗ್ಬೇಡ. ಮನೆ ಬೆಂಕಿ ಇಡೋದು, ಅಥವಾ ಹೊರ ಬೆಂಕಿ ಇಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಕಾಟ ಸಹಾಯ ಮಾಡ್ತಕ್ಕ ಈ ದೇಹವನ್ನು ದಂಡಿಸಕ್ ಹೋಗ್ಬೇಡ. ಈ ದೇಹ ಇರ್ತಕ್ಕಂಥದ್ದು ಭಗವಂತನ ಸೇವೆಗೆ ದಂಡನೆ ಮಾಡ್ತಕ್ಕಂಥದ್ದಿರಬೇಕೇ ವಿನಃ, ಸಣ್ಣದ ಸೇವೆಗೆ ದಂಡನೆ ಮಾಡ್ತಕ್ಕಂಥದ್ದಿರಬೇಕೇ ವಿನಃ, ಮತ್ತೆ ಆತ್ಮಸಂಘಗಳು ಯಾರ್ತದೆ ಅಲ್ಲಿ ಹೋಗಿ ದಂಡನೆ ಮಾಡ್ತಕ್ಕಂಥ ಸಾಧನೆ ಏನಿದೆ. ಬೇರೆ ಯಾವುದೋ ಬರ್ತಕ್ಕಂತೆ ಅದು ಗುರಿದವರು ಏನೋ ಮಾಡ್ತಾ ಇರ್ತಾರೆ, ಅವರು ಅದು ಕಾರ್ಯಗಳು ಮಾಡ್ತಾರೆ, ದೇವತೆ ಕಾರ್ಯ ಅಲ್ಗೋದು, ಕುಣಿಯೋದು, ಬೆಳೆಯೋದು, ಅಲ್ಗೋ ಕುತ್ಕೋದು, ಯಾವುದೋ ಇದು ಮಾಡ್ತಾರಲ್ಲಪ್ಪ, ಏನು ಅದು ಈ ನಗರದಲ್ಲಿ ಅಲ್ಲಿ ಹೋಗೋಣ, ಅಲ್ಲಿ ಹೋಗೋಣ, ಈ ಗುರಿಗೆ ಹೋಗೋಣ, ಅದೊಂದು ಪಾರ್ಟಿ ಮಾಡಬಿಟ್ರೆ ಆ ಪಾರ್ಟಿ ಗೀಟಿ ಮಾಡ್ತಾರೆ. ಆ ದೇಹವನ್ನ ಅಲ್ಲಿ ದಂಡಿಸಕ್ ಹೋಗ್ಬೇಡ. ಅದು ಕಾರಣ ಯಾವುದು, ಮನಶುದ್ಧ ಮಾಡ್ಕೋ. ಮನಸ್ಸು ಮನ ಕಾಯ ಅದು ಕಾಯ ಮನಸ್ಸು, ಕಾಯ ವಾಚ, ಮೊದಲ ವಾಚ, ನೀನು ವಾಕ್ ಶುದ್ಧ ಮಾಡ್ಕೋ. ವಾಕ್ ಶುದ್ಧ ಅಂದ್ರೇನು, ನಾನು ಮಾತಾಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ನೋವು ಆಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನನ್ನ ಮಾತು ಬೆಳ್ಳಿಯಾಗಿರ್ಬೇಕು, ಮೌನ ಬಂಗಾರ ಅಂತ ಹೇಳ್ತದೆ. ಮಾತು ಬೆಳ್ಳಿ, ಮೌನ ಬಂಗಾರ ಆಗ್ತದೆ. ನಿನ್ನ ಮಾತಾಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ನೋವು ಆಗಬಾರ್ದು. ನಾವು ಮಾತಾಡ್ತಕ್ಕಂಥ ಮಾತು ಶರಣು, ಗುರುವೇ ಶಂಕರ, ಗುರುವೇ ಇಂದ್ರಪ್ಪ, ಭಗವಂತ ಭಾರತ ಶಿವ, ಭಾರತ ಗುರು ಅಂತಕ್ಕಂಥ ಮಾತನ್ನ ಬಳಸ್ಕೊಂಡು ಹೋಗುತ್ತೆ ಆದ್ರೆ ನಿನ್ನ ವಾಕ್ ಶುದ್ಧಿ ಆಯ್ತು. ಇಲ್ಲ ಅಂದ್ರೆ ನೀನು ಮಾತಕ್ಕೆ ಬೇರೆ ವಿಷಯಗಳಿಂದ ಮಾತಾಡಿ ಯಜ್ಞಾಂಧ್ರ ವಿಷಯಗಳನ್ನು ಮಾತಾಡಿ ಕರ್ಕಟವಾದ ಮಾತುಗಳನ್ನು ಆಡಿ ಇನ್ನೊಬ್ಬರಿಗೆ ನೋವಾಗ್ತಕ್ಕಂಥ ಮಾತುಗಳನ್ನು ಆಡಿ ಹೋಗಗಳನ್ನು ಬೈದು ಇನ್ನೊಬ್ಬರು ದೊಡ್ಡ ಕೊಡ್ತಕ್ಕಂಥದ್ದು ಪಾಪ ಆಗುತ್ತೆ ನಿಮಗೆ. ಆ ಪಾಪ ರಹಿತವಾಗಬೇಕಾದ್ರೆ ನಿನ್ನ ವಾಕು ಶುದ್ಧವಾಗಿರ್ಬೇಕು. ಹಾಗೆ ಮಾತಾಡೋದ್ ಕಡೆ ಹಳ್ಳಿ ಕಡೆ ನಮ್ಮ ಹಿರಿಯರು ಹೇಳ್ತಾರೆ, ಮೊದಲು ಮಾತಾಡ್ತಕ್ಕಷ್ಟು ಕಲಿಯುವಂತಾರೆ. ಪ್ರಪಂಚಕ್ಕೆ ಅಂದ್ರೆ ಮಾತಾಡ್ತಕ್ಕಷ್ಟು ಕಲಿತೇವೆ. ಪ್ರಪಂಚಗಳು ಹೇಳ್ತಾರೆ ನಾಲಿಗೆ ಚಿಕನ ಶುದ್ಧಿ ಒಂದು ಕಾಯ ವಾಚ ಮನಸ್ಸು. ಅದೇ ಪ್ರಪಂಚಗಳು ಹೇಳ್ತಾರೆ ನೀನು 3 ತಿರುಗಿಕ್ಕ ಬರೋಂದ್ರೆ ನಾವು ಕೈ ಬಾಯಿ ಕಚ್ಚೆ 3 ಶುದ್ಧಿಯಾಗಿರೋ ಅಂತ ಹೇಳ್ಕೊತಾರೆ. ಆದ್ರೆ ನಾವು ಸರಳ ಬಂದಾಗ ಕಾಯ ವಾಚ ಮನಸ್ಸು ಚಿಕನ ಶುದ್ಧಿ, ಅದು ಪ್ರಪಂಚಕ್ಕೆ, ಇದು ಪಾರಮಾರ್ಥಿಕೆ. ಆದ್ರಿಂದ ನಿನ್ನ ಕಾಯ ವಾಚ ಮನಸ್ಸು ಪರಿಶುದ್ಧವಾಗಿದ್ರೆ ಚಿಕನ ಶುದ್ಧಿಯಾಗಿದ್ರೆ ಯಾವುದೇ ರಾಜ್ಯವನ್ನು ಗೆಲ್ಲಬಹುದು, ಯಾವುದೇ ಸತ್ಸಂಗವನ್ನು ಗೆಲ್ಲಬಹುದು, ಯಾವುದೇ ಮಹಾತ್ಮ ವಿಚಾರಗಳನ್ನು ಅನುಭವಿಸಬಹುದು, ಎಲ್ಲವನ್ನು ಮಾಡ್ತಾರೆ. 3 ಶುದ್ಧವಾಗಿದ್ರೆ 3 ಶುದ್ಧವಿದ್ರೆ 100 ಕಾಲ ತಪ ಮಾಡಿದ ತೋರದೆ ಎಂದು ಸುದ್ದಿ ಹೇಳ್ತಾರೆ. 100 ಕಾಲ ಸುದ್ದಿ ಇಲ್ಲದೆ 3 ಕಣ ಸುದ್ದಿ ಇದೆ, 3 ಕಣ ಸುದ್ದಿ ಇಲ್ಲದೆ 3 ಕಣ ಸುದ್ದಿ ಈಗ 1 ಶುದ್ಧ ಆಗೋದನ್ನು ಅವ್ರು ಬೈದು 2 ಅಂತ ಬರ್ತಾನೆ. 3 ಶುದ್ಧ ಆಗಿದೆ ಅಂತ ಹೇಳಿ ಯಾವುದು 3 ಶುದ್ಧ, ಕಾಯ ವಾಚ ಮನಸ್ಸು. ಮನಸ್ಸಿನ ಸಂಕ ಏನದು, ಮನಸ್ಸಿನ ಕೆಲಸ ಧರ್ಮ ಏನು, ಮನಸ್ಸು ಧರ್ಮ ಏನಂದ್ರೆ ಸಂಕಲ್ಪ ವಿಕಲ್ಪ ಸಂಶಯ. ಸಂಶಯ ಸಂಕಲ್ಪ ವಿಕಲ್ಪ ಅದು ಧರ್ಮ. ಸಂಶಯ ಮಾಡಬೇಕು ಧರ್ಮ, ಸಂಕಲ್ಪ ಮಾಡಿದ್ರೆ ಧರ್ಮ, ವಿಕಲ್ಪ ಮಾಡಿದ್ರೆ ಧರ್ಮ. ಅದ್ರ ಕಡೆ ಒಂದು ಹೇಳ್ತದೆ. ಅವಾಗ ನೀನು ಮನಸ್ಸು ಅಂದ್ರೆ ಅರ್ಥವಾದಲ್ಲ. ದೇಹದ ಧರ್ಮ ಯಾವುದು, ಸಾಯೋದು ಹುಟ್ಟೋದು, ಸಾಯೋದಾದ್ರು ಹುಟ್ಟೋದು, ದೇಹದ ಧರ್ಮ. ಶರೀರ ಶರೀರ
ಇದೆಯಲ್ಲ, ನೀನು ಬರುವಾಗ ದೇಹ ಒತ್ಕೊಂಡು ಬಂದಿದ್ದೀವಿ, ಆ ದೇಹ ನೀನ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನೀನ್ ಸಂಪನ್ನ ಮಾಡ್ತಕ್ಕಂಥ ದೇಹ ಏನಲ್ಲ. ಕ್ಷೇತ್ರ ಕೂತ್ಕೊಂಡು ನಾಟಕ ಆಡ್ತಾ ಇಲ್ಲ. ಹೆಂಗೆ ಅಂದ್ರೆ ನಾಟಕವನ್ನು ಆಡ್ತಾ ಇದ್ರೆ ಕೃಷ್ಣ ಪಾತ್ರ ಬಂದಿದೆ, ಕೃಷ್ಣ 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 ಅಂತ ಕೃಷ್ಣ ಅಲ್ಲ ಅವನು, ನಿಜವಾದ ನೋಡೋದು ನಮ್ಮ ಲಿಂಗಣ್ಣನ ಮಗ. ಆ ದೃಷ್ಟಿಯಿಂದ ನೀನ್ ಲಿಂಗಣ್ಣನ ಮಗ ಆಗಿದೆ, ನನಗೆ ನೀನ್ ಕೃಷ್ಣ ಅಲ್ಲ. ದೇಹದೊಳಗೆ ನೀನ್ ಇದ್ದೀವನ, ದೇಹ ನೀನಲ್ಲ. ಅದ್ರ ಕೂತ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಿ. ವ್ಯಾಪಾರ ಮಾಡ್ತಕ್ಕಂಥ ಮಾಲೀಕ ನೀನಾಗಿರೋನ, ವ್ಯಾಪಾರ ತಗೊಳ್ಳೋನಾಗಿರ್ಬಾರ್ದು. ಆ ದೃಷ್ಟಿಯಿಂದ ಹೀಗೆ ಕಾಯ ವಾಚ ಮನಸ್ಸು ಈ ಮೂರು ಸುದ್ದಿ ತ್ರಿಕಾಲ ಸುದ್ದಿ. ಆ ತ್ರಿಕಾಲ ಸುದ್ದಿ ಇರ್ತಕ್ಕಂಥ ವಿಚಾರ ಬಂದಾಗ ನಾವು ಎಲ್ಲಾನ ಅಪರೂಪವಾಗಿ ಎಲ್ಲಾನ ಮಾರ್ಗದರ್ಶನ ಸಿಗ್ತಕ್ಕಂಥ ಗುರುಗಳು ಸಿಕ್ಕಿದಾಗ ನಮ್ಮನ್ನ ನೋಡ್ತಾರೆ, ದೃಷ್ಟಿಗೆ ನೋಡ್ತಾರೆ. ಇವನು ಶುದ್ಧನಾಗಿದ್ದಾನ ಇಲ್ಲ ಅಶುದ್ಧನಾಗಿದ್ದಾನ, ಜ್ಞಾನಿಯ ಇಲ್ಲ ಅಜ್ಞಾನಿಯ ಅಂತಕ್ಕಂಥ ತನ್ನ ಅಂತ ದೃಷ್ಟಿಯಿಂದ ನೋಡಿ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಮಾಡ್ತಕ್ಕಂಥ ನಾವು ಪಾಸ್ ಆಗುತ್ತೇವೆ. ಅದು ಅಲ್ಲಿ ಇದ್ದು ಸಲ್ಲುವವನು ಅದು ಸಲ್ಲುವ, ಇಲ್ಲಿ ಸಲ್ಲದವನು ಅದು ಸಲ್ಲುವುದಿಲ್ಲ. ಅದಕ್ಕೆ ನಾವು ಸರ್ವರ್ಣ ಒಂದು ವಿಚಾರಗಳನ್ನು ತಿಳ್ಕೊಂಡಿರ್ಬೋದು, ಸರ್ವಜ್ಞಾನ ನಾವು ಸರ್ವರ್ಣಗಳನ್ನು ತಿಳ್ಕೊಂಡಿರ್ಬೋದು ಅನುಭವ ಪಡ್ಕೋಬೇಕು. ಇಷ್ಟಿನಿಂದ ನಾವು ಒಂದೂವರೆ ತಿಂಗಳಾಗಿನೋ ನಾನು ಈ ಮಾರ್ಗಕ್ಕೆ ಬಂದು ಕೇಳಕ್ಕೆ ಬಂದು 2 ತಿಂಗಳಾಗಿರ್ಬೋದೇನೋ. ಆದ್ರೆ ಮಹಾತ್ಮರು ಹೇಳ್ತಕ್ಕಂಥ ನಮ್ಮ ವನಬಸಪ್ಪ ಸ್ವಾಮಿ ಹೇಳ್ತಕ್ಕಂಥ ವಿಚಾರಗಳ ಅನುಭವ ಕಿವಿ ಕೊಟ್ಟು ನಾವು ಕೇಳಿದ ತಕ್ಷಣ ಅದನ್ನ ಬರಿದಾಕೋದು. ನಾವು ಬರಿದಾಕಲ್ಲ, ನಾವು ಏನ್ ಮಾಡ್ತೀವಿ, ಈ ಕಡೆ ಕೇಳ್ತೀವಿ, ಆ ಕಡೆ ಬರ್ತೀವಿ. ಯಾವ್ದಾನ ಒಂದೊಂದು ಇಟ್ಕೊಂಡು ಬಂದ್ರೆ ಎಷ್ಟೋ ಆಗುತ್ತೆ. ನಾವು ಎಲ್ಲವನ್ನೂ ಇಟ್ಕೊಂಡ ಬಂದ ಶುರು ಆಗುತ್ತೆ, ಎಲ್ಲ ನೋಡಿದ್ರು. ಯಾವ್ದಾನ ಒಂದು ಹೇಳ್ತಕ್ಕಂಥ ಅಮೃತವಾಣಿಯನ್ನ, ಆ ಅಮೃತವಾಣಿಯನ್ನ ಒಂದು ಇಟ್ಕೊಂಡಿದ್ದೆ ಆದ್ರೆ ನನಗೆ ದಾರಿ ಮುಕ್ತಿಗೆ ದಾರಿ ತೋರ್ಸಕ್ಕೆ ಆಗುತ್ತೆ. ಅದಕ್ಕೆ ಹೇಳಿದ್ರೆ ಅಂತ ಗುರುಗಳು ಸಿಗ್ಬೇಕಾದ್ರೆ ದುರ್ಲಭ. ಯಾಕೆ ಅಂತ ಕೇಳಿದ್ರೆ ಅಪ್ಪ ಅನ್ನೋ ಪಕ್ಕ ನನಗೆ ತಕ್ಕಾದ ಗುರುವು ಸಿಕ್ಕಿದರಕ್ಕ, ಅಕ್ಕ ಪಕ್ಕದ ಮನೆಗಳನ್ನು ಲೆಕ್ಕವಿಲ್ಲದೆ ತಿರುಗುತ್ತಿದ್ದೆ, ಸಿಕ್ಕುದಿಕ್ಕದು ಬಲಿಯಾದೀಸಿ ಸಿಕ್ಕುದಿಕ್ಕದು ಬಲಿಯಾದೀಸಿ ಸುಕ್ಕು ಮುರಿದು ಬಿಟ್ಟನಕ್ಕ, ಅಕ್ಕ ನೋಡಕ್ಕ ನನಗೆ ತಕ್ಕಾದ ಗುರುವು ಸಿಕ್ಕಿದರಕ್ಕ. ಮಂದಿ ಚೋರಾರೊಡನೆ 3 ಮಂದಿ ಪುರದೋಳಿದ್ದೆ, 6 ಮಂದಿ ಚೋರಾರೊಡನೆ 3 ಮಂದಿ ಪುರದೋಳಿದ್ದೆ, 6 ಬಡವೆಗೆ ಹೋಗಾದಂತೆ 6 ಬಡವೆಗೆ ಹೋಗಾದಂತೆ ಊರ ಮುಂದೆ ಬಡಿದಾನಕ್ಕ, ಅಕ್ಕ ನೋಡಕ್ಕ ಇವನಿಗೆ ತಕ್ಕಾದ ಗುರುವು ಸಿಕ್ಕಿದರಕ್ಕ. 8 ಮಂದಿ ತುಂಟಾರೊಡನೆ ಒಂಟಿಯಾಗಿ ನಾನು ಹೋಗುತ್ತಿದ್ದೆ, 8 ಮಂದಿ ತುಂಟಾರೊಡನೆ ಒಂಟಿಯಾಗಿ ನಾನು ಹೋಗುತ್ತಿದ್ದೆ, ಬಂಟನಾದ ಗುರು ಬಂದು ಸೊಂಟ ಮುರಿದು ಬಿಟ್ಟನಕ್ಕ, ಅಕ್ಕ ನೋಡಕ್ಕ ನನಗೆ ತಕ್ಕಾದ ಗುರುವು ಸಿಕ್ಕಿದರಕ್ಕ. ಅಂಕೆ ಇಲ್ಲದ ಊರಿಗೆ ತೊಳಗೆ ಸಂಖ್ಯೆ ಇಲ್ಲದ ತಿರುಗುತ್ತಿದ್ದೆ, ಅಂಕೆ ಇಲ್ಲದ ಊರಿನೊಳಗೆ ಸಂಖ್ಯೆ ಇಲ್ಲದ ತಿರುಗುತ್ತಿದ್ದೆ, ಬೆಂಕಿಯಂತೆ ಗುರು ಬಂದು ಬೆಂಕಿಯಂತೆ ಗುರು ಬಂದು ಬೀರುಡಿಗಳ ಬಿಡಿಸಿದನಕ್ಕ, ಅಕ್ಕ ನೋಡಕ್ಕ ನನಗೆ ತಕ್ಕಾದ ಗುರುವು ಸಿಕ್ಕಿದರಕ್ಕ. ಅಕ್ಕ ನೋಡಕ್ಕ ನನಗೆ ತಕ್ಕಾದ ಗುರು ಸಿಕ್ಕಿದರಕ್ಕ. ತಕ್ಕಾದ ಗುರು ಅಂದ್ರೇನು? ಜಗತ್ತಿನ ಶ್ರೇಷ್ಠ ಗುರುಗಳಿದ್ದಾರೆ ಇಲ್ಲ ಅಂತ ಹೇಳೋದು. ಆ ಎಲ್ಲಾ ಗುರುಗಳಿಗಿಂತ ಸೋದರ ಬ್ರಹ್ಮನಿಷ್ಠನಾಗಿರಬೇಕು. ಯಾರು ಸೋದರ ಬ್ರಹ್ಮನಿಷ್ಠನಾಗಿರ್ಬೇಕು, ಇಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿರ್ಬೇಕು. ಇವೆರಡು ಯಾವ್ದಾರ ಒಂದಾದ 2 ಒಂದಿಗೆ 2 ಒಂದಾಗಿರ್ತಕ್ಕಂಥ ಗುರುಗಳಿಗೆ ಸಿಕ್ಕಿದ್ರೆ ನಿನ್ನ ಪೂರ್ವ ಪುಣ್ಯ ಅಂತ ಹೇಳ್ತಾರೆ. ಪೂಜೆಯನ್ನು ಮೊದಲ ಪುಣ್ಯ ಸುಮ್ಮನೆ ಸಿಕ್ಕಲ್ಲ, ಗುರುಗಳು ಸಿಕ್ಬೇಕಾದ್ರೆ ದುರ್ಲಭ. ಆದ್ರೆ ಅಂತ ನಮ್ಮ ಬಸವತತ್ವ ಜನರು ಸಿಕ್ಕಿರ್ತಕ್ಕಂಥದ್ದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ತಾ ಇದ್ದ. ಅವರ ಅನುಭವ ಕೊಟ್ಟು 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 ಹೆಂಗೆ ಕುಂಬಾರ ಗಡಿಗೆಯನ್ನ ಕಾಯ್ತೀವಿ, ಅದ ಮಾಡಿ ತಟ್ಟಿ ಎಲ್ಲ ಮಾಡಿ ಕಡೆಗೆ ಗಡಿಗೆಯನ್ನು ಶುದ್ಧ ಮಾಡ್ಬೇಕಾದ್ರೆ ಆ ಗಡಿಗೆ ಶುದ್ಧ ಮಾಡ್ಬೇಕಾದ್ರೆ ಎಷ್ಟು ಗಲೀಜಾಗಿರ್ತದೆ, ಎಷ್ಟು ಬಟ್ಟೆ ಮಾತಿರ್ತದೆ, ಅವ್ರು ಎಷ್ಟು ಕಷ್ಟ ಆಗಿರ್ತಾರೆ. ಆ ಗಡಿಗೆ ಶುದ್ಧ ಮಾಡ್ತಾರೆ. ಬೇಸಿ ಬೆಂದೆ ಮಡಿಕೆ ತಂದಿಗೆ ಈಚೆ ಕೊಟ್ಟ ಮೇಲೆ ಎಷ್ಟು ಶುದ್ಧವಾಗಿರ್ತದೆ. ಕಮಲನಾರಾಯಣ ಬೆಂಕಿ ಕೊಟ್ಟು ಹೆಂಗೆ ಗಡಿಗೆ ಅಂತ ಮಾಡ್ತಾವ ನಮ್ಮ ಗುರುಗಳು. ಅದಕ್ಕೆ ಮಾತ್ರ ಇಡೀ ಬ್ರಹ್ಮಾಂಡವ ತುಂಬಿದ ಗಡಿಗೆ, ಇಡೀ ಬ್ರಹ್ಮಾಂಡವ ತುಂಬಿದ ಗಡಿಗೆ ನೀನೇ ಮಾಡಿದ್ದೆ, ಬ್ರಹ್ಮ ಕುಂಬಾರ ನೀನಾರೆ, ಬ್ರಹ್ಮ ದೇವ ನೀನಾರೆ. ಮಮತಾದ ಮಣ್ಣನ್ನು
ಮಾಡಿ 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 ನಮಗೆ ಕಳಿಸಿದ್ದಾರೆ. ಎಷ್ಟು ಜನ ಈಗ ವೀಕ್ಷಣೆಯಲ್ಲಿದ್ದೀವಿ? ಅಷ್ಟು ಜನ ಎಲ್ಲ ಬ್ರಹ್ಮ ಕುಂಬಾರ ಮಾಡ್ತಕ್ಕಂಥ ಗಡಿಗೆಯಲ್ಲಿ, ನಮ್ಮ ಗಣಪತಪ್ಪ ಮಾಡ್ತಕ್ಕಂಥ ಗಡಿಗೆಗಳು. ಯಾವ ಶುದ್ಧ ಬ್ರಹ್ಮ ಮೊದಲು ಗಡಿಗೆ ಇತ್ತು, ಯಾವ ಗಡಿಗೆ ಇತ್ತು, ನಾವ್ ಯಾವ ಗಡಿಗೆ ಆಗಿತ್ತು, ನೀರು ತುಂಬಿಕೊಂಡು ಅಲ್ಲೇ ಸುತ್ತಿದ್ದಲ್ಲ ಗಡಿಗೆ. ನಮ್ದು ಆ ಸುತ್ತಿರೋ ಗಡಿಗೆ ಇದ್ದಾಗ ನಾವು ನೀರು ಹಾಕಿದ್ರು ನೀರು ಒಳಗಡೆ ಸೇರ್ಕೋತಾನೆ ಇರಲಿಲ್ಲ. ಎಷ್ಟೇ ವಿಚಾರಗಳನ್ನು ಹೇಳಿದ್ರು ಸುಧಾ ಅದು ತಲುಪಲಿಲ್ಲ. ಯಾವಾಗ ಬ್ರಹ್ಮಜ್ಞಾನವೆಂಬ ಬೆಂಕಿಯ ಕೊಟ್ಟು ಪುಟವನ್ನು ಮಾಡಿ ನಮ್ಮ ಗಡಿಗೆ ಶುದ್ಧ ಮಾಡಿ ಸುಟ್ಟು ಮಡಿಕೆ ಮಾಡಿ ರೀತಿ ತಂದುಕೊಟ್ರು, ಆ ಗಡಿಗೆ ಒಳಗೆ ಈಗ ಇಷ್ಟೇ ತುಂಬಿದ್ರು ಅದು ರೀತಾಗಲ್ಲ. ಆ ಅಂತ ಗಡಿಗೆ ಮಾಡ್ತಕ್ಕಂಥ ಶುದ್ಧವಾದ ನಾವು ಗಮನ ಹೇಳ್ತೀವಿ. ನಾವು ಯಾರು ಹೇಳ್ತೀವಿ? ನೀವು ನಾನು ಭಕ್ತ, ಅವನು ಬೈರಿ ಅಂತ, ನನ್ನ ಮೂತ್ರಪಿಂಡ ಅವನ ಮಾಂಸಪಿಂಡ ಅಂತ ಹೇಳ್ತಾರೆ. ಅಂತ ಮೂತ್ರಪಿಂಡವನ್ನ ಮಾಡಿ ನಮ್ಗೆ ಅನುಭವವನ್ನು ಕೊಟ್ಟು ಶುದ್ಧ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಶುದ್ಧ ಬ್ರಹ್ಮವನ್ನೇ ಮಾಡಿ ಕಟ್ಟಿರ್ತಕ್ಕಂಥ ನಮ್ಗೆ ಎಷ್ಟು ಕಾಶಿ ಕೊಟ್ಟಿರ್ತಾರ ಅವ್ರಿಗೆ ಕೋಟಿ ಕೋಟಿ ಶರಣಗಳಂತೆ ಹೇಳ್ತಾ ವಿಚಾರಗಳನ್ನು ಮಾಡ್ತಾ ಇದೀವಿ. ಈಗ ಹೇಳೋಲ್ಲ, ಅಕ್ಕಪಕ್ಕದ ಮನೆಗಳನ್ನು ಲೆಕ್ಕವಿಲ್ಲದೆ ತಿರುಗುತ್ತಿದ್ದೆ. ಹಿಂದೆ 84 ಕೋಟಿ ಜೀವರಾಶಿಗಳಲ್ಲಿ ಅಂಡದ 21, ಪಿಂಡದ 21, ವಿದ್ಯುತ್ 21, ಸೇತುವೆ 21, 24 ಲಕ್ಷ ಜೀವರಾಶಿಗಳು ಉತ್ಪನ್ನಿದ್ದೀವಿ. ಅಂತರಾಶಿ ಉತ್ಪನ್ನದಿಂದ ನಮ್ಮ ವಿವೇಕವನ್ನು ಕೊಟ್ಟು ವಿವೇಕ, ವೈರಾಗ್ಯ, ಸಮಾಜ ಸಂಪತ್ತು ಮತ್ತೆ ಮುಮುಕ್ಷತ್ವ ಈ 4 ನಮಗೆ ಅನುಭವವನ್ನು ಕೊಟ್ಟು ಸಾಧನೆ 4 ಸಾಧಿಸಿದಂತ ಸಾಧಕರಿಗೆ ಒಂದು ಶರಣಾದ್ಯಂತ ಸಾಧನೆಯನ್ನ ಗೈತಕ್ಕಂಥ ಒಂದು ವಿಚಾರವನ್ನು ನಮ್ಗೆ ಅನುಭವ ಕೊಟ್ಟು ಇನ್ನು 74 ಕೋಟಿ ಜೀವನ ಅನುಭವವನ್ನು ಸುಮ್ಮನಿಲ್ಲ. ಮತ್ತೆ 6 ಮಂದಿ ಚೋರಾದರಮೇ 3 ಮಂದಿ ಪುರದೋಗಿದ್ದೆ. 6 ಮಂದಿ ಯಾವು ಅರಿಸದ್ರು? ಕಾಮ, ಕ್ರೋಧ, ಲೋಭ, ಮೋಹ, ಮತಮತ್ಸರಗಳು. ಈ ಮೋಹ ಮತಮತ್ಸರಗಳಲ್ಲಿ 3 ಆಟವಾಡ್ತಿದ್ದಾಗ ಏನ್ ಮಾಡಿದ್ರು? ಉಗ್ರ ಮುಂದೆ ಬದಿದನಕ್ಕ ಏನ್ ಬಂದ ನನ್ನ ಊರು ಮುಂದೆ ಈ ಶರೀರ ಮುಂದೆ ಮುದುಡಿ ಹೇಳಿದ್ರು, ಬಡಗು ಹೇಳಿದ್ರು, ಮುಚ್ಕೊಂಡು ಹೇಳಿದ್ರು, ಪಾಪ ಮಾಡ್ಕೊಂಡು ಹೇಳಿದ್ರು, ಎಲ್ಲಾದ್ರೂ ಸಾಧಿಸಿದ್ರು. ಅವ್ರ ಗುರುಗಳು ಶಿಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ನಮ್ಗೆ ವರದಾನಗಳಿನ ಅದನ್ನ ನಮ್ಗೆ ತೋರಿಸ್ಕೊಳ್ಳಲ್ಲ. ಒಳಗಡೆ ಅನುಭವವಿದೆ, ಮೇಲುಗಡೆ ನಮ್ಗೆ ಗುರುಗಳು ಮೇಷ್ಟು ಕಲಿದೆ ಅಂದ್ಬಿಟ್ಟು ಹೆಂಗೆ ನಮ್ಗೆ ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಬರ್ಕೋಬರ್ತೀಯ ಏಟ್ ಕೊಡ್ತಾರ ಅವ್ರು ವೈರತ್ವದಿಂದ ಹೊಡೆಯಲ್ಲ, ಕಲಿಗೆ ಅಂತ ಹೊಡಿತಾರೆ ವಿನಃ ಅವ್ನು ಯಾರೋ ಮಗ ಅಂತ ಹೊಡೆಯಲ್ಲ. ಹಾಗೆ ಅವ್ನು ಕಲಿ ವಿದ್ಯಾವನ್ನು ಕಲಿದು ನಾಳೆ ಅವನು ಒಂದು ವಿದ್ಯಾವಂತನಾಗಿ ನಾ ಪಡೆಯಬೇಕಾದ್ರೆ ನನ್ನ ನೇಟ್ ನಾನು ಕಲಿಸಿರುವಂತಕ್ಕಂಥ ಪರಿಜ್ಞಾನ ಅವನು ಬದಲೇನೋ ಪರವಾಗಿ ನಮ್ಮ ಸಣ್ಣಬಾಸಾದ ಸ್ವಾಮಿಗಳು 4 ದಿನ ನಮಗೆ ಫಿಟ್ ಮಾಡ್ಕೊಂಡು ಬಂದಿಲ್ಲ. ಈಗ ಯಾಕೆ ನಾವು ಕಲಿದಿಲ್ವಲ್ಲ ಅಂತ ನಮ್ಗೆ ಇಷ್ಟು ಹೇಳೋದನ್ನು ಬುದ್ಧಿ ಬರಲಿವಲ್ಲ ಅವರಿಗೆ ಎಂತಕ್ಕಂಥ ವಿಚಾರಗಳನ್ನು ಮಾಡ್ಕೊಂಡು ಬಂದ್ರು. ಇವೆಲ್ಲ ಅವ್ರು ನಿಶ್ಚಿತ ಬಂದ್ಬಿಟ್ರು. ಗುರು ಕರುಣಾಮಯಿ ತಂದೆ ಚಿಕ್ಕ ಮಾಡ್ಕೊಂಡು ಮುಚ್ಕೊಂಡಿರ್ತಾನೆ, ತಾಯಿ ಮುಚ್ಕೊಂಡು ಶಿಟ್ ಮಾಡ್ಕೊಂಡು ಊಟ ಮಾಡಿರ್ತಾರೆ, ಹೆಂಡತಿ ಕಟ್ಕೊಂಡು ಹೆಂಡತಿ ಕೂಡ ಸಿಟ್ಟು ಮಾಡ್ಕೊಂಡು ಎಷ್ಟೋ ವರ್ಷಗಳು ಅಕ್ಕನ ಮನೇಲಿ ಇರ್ತಾರೆ. ಆದ್ರೆ ಗುರುವಾಗಿರ್ತಕ್ಕಂಥ ನಮ್ಮ ಸಣ್ಣದಾಸದ ಸ್ವಾಮಿಗಳು 1 ದಿನ ಬಿಟ್ಟು ನಮ್ಗೆ ಇರೋದೇ ಇದೆ. ಏನಾನ ಮಾಡಿ ಎದ್ದಿದ್ರಿ, ಏನಾಗಿದ್ರಿ, ಏನ್ ಮಾಡ್ತಾ ಇದಂತ ಹೇಳಿ 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 ಎತ್ಕೊಂಡು ಕೊಡ್ತಾರೆ. ಇದು ಬೆಳಕಿನ ಎಲ್ಲಾ ಉದ್ಯೋಗನ ಪ್ರತಿನಿತ್ಯ ಬ್ರಹ್ಮವಿದ್ಯಾ. ಈ ಬ್ರಹ್ಮವಿದ್ಯೆಯನ್ನು ನಾವು ತಾಳ್ಮೆ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ನಾವು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಆ ಬ್ರಹ್ಮಜ್ಞಾನವನ್ನು ಚಿಂತನೆ ಮಾಡ್ಬೋದಾ? ನೀವು ಸತ್ಸಂಗ ಕಡೆ ಗಮನವನ್ನು ಕೊಟ್ಟು ಸತ್ಸಂಗ ಏನಾಗಿದ್ದೀರಿ, ಇಲ್ಲಿ ನಮ್ಮ ಸ್ವಾಮಿ ವಿಚಾರವನ್ನು ಮಾಡಿದ್ರು, ನೀವು ಎಷ್ಟು ತಿಳ್ಕೊಂಡಿದ್ರಿ, ನಾನು ನಾಳೆ ಏನು ಕೇಳಿದ್ರೆ ಏನ್ ಹೇಳಬೇಕು ನನ್ನ ಬಗ್ಗೆ ಫೋನ್ ಮಾಡಿ ಹೇಳಿ, ನೀವು ಹೇಳಿ ನಾವು ಹೆಂಗೆ ಮನೆಗೆ ಹೋಮ್ವರ್ಕ್ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡ್ರೆ ಒಬ್ರು ಮಾಲೀಕ ಕಡೆ ಹೋಗಿದ್ದೀರಿ ಅಂದ್ರೆ ನಮಗೆ ಮಾಡಬೇಕು, ಮಾಡಲ್ಲ. ಇವತ್ತು ಕೇಳ್ತೀವಿ, ನಾಳೆಗೆ ನಮ್ಗೆ ಯಾವಾಗ ಸಿಗ್ತಾರೆ ಸ್ವಾಮಿಗಳ ಅಂತೀನಿ, ನಾವು ನೀವು ಸಿಕ್ತಾಗ ಯಾವಾಗ ಸ್ವಾಮಿಗಳು ಫೋನ್ ಮಾಡಿ ಏನಾಗಿದ್ರೆ ಅಂತ ಕೇಳಕ್ಕೆ ಏನು ಬರ್ತದೆ ನಮ್ಗೆ? ಕೇಳಲ್ಲ. ಅದೇ ಏನಾನ ಅಕಸ್ಮಾತ್ ಏನಾನ ಅವಾಗ ಬೇಗ ಸಂಬಂಧಗಳ ಫೋನ್ ಮಾಡ್ಬಿಟ್ಟು ಒಲೆ ಮುಂದೆ ಒಲೆ ಮೇಲೆ ಅಡಿಗೆ ಪಾತ್ರೆ ಉತ್ತರಿಸಿದ್ರು ಕೂಡ ಫೋನ್ ಇಟ್ಕೊಂಡೋಗಿ ಅಮ್ಮ ಚೆನ್ನಾಗಿದ್ರ, ಮಕ್ಕಳು ಚೆನ್ನಾಗವ್ರ, ಮುಡಿ ಚೆನ್ನಾಗವ್ರ, ನೀವು ಗಂಟು ಚೆನ್ನಾಗವ್ರ, ನಿಮ್ಮ ಅತ್ತಿ ಎಷ್ಟು, ನಿಮ್ಮ ಮನೆ ಎಷ್ಟು ಮಾಡ್ಕೊಡ್ತಕ್ಕಂತೆ 1 ಗಂಟೆ ಅದು ಫೋನ್ ಬಿಡಲ್ಲ. ಆದ್ರೆ ಇಲ್ಲಿ ಶರೀರದ ಈ ಸತ್ಸಂಗದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ಬಗ್ಗೆ ಟೈಮ್ ಆಯ್ತು, ದಯವಿಟ್ಟು ಜಾಸ್ತಿ ಆಗೋದು, ಓಟಿಂಗ್ ಆಯ್ತು ಅಂತ ನಾನು ಬಂದಿದ್ದೆ. ಅದೇ ಆ ಸಂಬಂಧ ಬಂದು ಫೋನ್ ಮಾಡಿದಾಗ ಗಂಟಾರ್ಥಕ್ಕೆ ಕಾರ್ಯದರ್ಶಿ ಯಾಕೆ ಅಂಕೆ ಇಲ್ಲದ ನೆರವ ಮನದ ಅವರು ಸಗಂಬೋರು ಕಾರ್ಯನೊಳಗೆ ಸೇರಿ ಪರಮನಾದನು. ಅಂಕೆ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಯಾವುದು? ಮನಸ್ಸು. ಅಂಕೆಯಿಂದ ಸಂಖ್ಯೆ, ಅನುಸಂಖ್ಯೆಯಿಂದ ರೀತಿ ಅನ್ನೋದು ಹೇಳ್ಬಿಡು. ಆ ಮನಸ್ಸನ್ನ ನಾವು ಲೀನ ಮಾಡ್ತಕ್ಕಂಥದ್ದೇ ಮಾರ್ಗ. ಆ ಮನಸ್ಸನ್ನ ಲಯ ಮಾಡ್ತಕ್ಕಂಥದ್ದು. ಲಯ ಅಂದ್ರೆ ಅದು ಕುಡಿಸ್ತಕ್ಕಂಥದ್ದು. ತನ್ನಲ್ಲೇ ತಾನು ಲಯ ಆಗಬೇಕು ಮನಸ್ಸು. ಮನಸ್ಸು ನೀವು ಮಾತೆ ಪಡೆಬೇಕು, ಲಯ ಮಾಡಿ ನೀವು ಮನಸ್ಸು ಮಾತೆ ಪಡೆಬೇಕು. ಆ ಮನಸ್ಸು ಅಂತಕ್ಕಂಥದ್ದು ಹೇಳಿ 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 ಅನುಭವ ಮಾಡಿ
ಇಷ್ಟೊತ್ತಿಗೆ 4 ಗಂಟೆ ಬರ್ಬೋದು, ಇಷ್ಟೊತ್ತಿಗೆ 4 ಗಂಟೆ ಇರ್ಬೋದು ಅಂತ ಬರೀ ಆ ಪ್ರಾರ್ಥನೆ ಬಂದಿದೆ. ಗೊತ್ತಿದೆ ಯಾರು ಆಡೋದು ಅಡ್ಡ ಮುಗಿದು ಕಾಫಿ ಕುಡಿದು ಕಾಫಿ ಹೇಳ್ಕೊಂಡು ಹೋಗ್ತಾರೆ. ಗಾಡಿ ಅಡ್ಡ ಹಾಕಿದ್ರೆ ಗಾಡಿ ಸ್ಟ್ಯಾಂಡ್ ಹಾಕಿದ್ರೆ ಹೇಳ್ಕೊಂಡು ಹೋಗ್ಬೋದು. ಸರಿ, ಯಾಕೆ ಅಂದ್ರೆ ಅಡಚಣೆಗಳು ಸತ್ಸಂಗಕ್ಕೆ ಮಾರ್ಗಕ್ಕೆ ಎಲ್ಲ ಅಡಚಣೆಗಳು ಜಾಸ್ತಿ ಬರ್ತವೆ. ಯಾಕೆ ಬರ್ತವೆ ಅಂದ್ರೆ ಇವನು ಈ ಕಡೆಗೆ ಹೋಯ್ತಾನ, ಇಲ್ಲ ಆ ಕಡೆಗೆ ಬರ್ತಾನೆ, ಇಲ್ಲ ಫೋನ್ ಕಟ್ ಮಾಡ್ತೀವಿ ನಮಗೆ ಬರೋಕ್ಕಾಗಲ್ಲ, ಏನೋ ಸುಳ್ಳು ಆಗುತ್ತೋ ಆ ಕಾಫಿ ಹಂಗೆ ಹೊಡಿತಾನ ಅಂತ ಚೆಕ್ ಮಾಡ್ತಾನೆ ಭಗವಂತ. ಆ ಗುರುನಾಥ ಚೆಕ್ ಮಾಡ್ತಾನೆ. ಅದು ಏನೇ ಬರಲಿ, ಯಾವುದೇ ಬರಲಿ, ಗೋವಿಂದನದೇ ಇರಲಿ, ಬರಲಿ, ನಮ್ಗೆ ಏನೇನೋ ಅಡಚಣೆ ಇದ್ದಾಗ ಬರಲಿ, ಮುಂದಕ್ಕೆ ಹೋಗ್ತದೆ. ಗಂಡನ ಮಾಡಿಕೊಂಡು ದಂಡೇರಿವೆನೋವ ಅಂತ ಹೇಳ್ತಾರೆ. ಗಂಡನ ಮಾಡಿಕೊಂಡು ದಂಡೇರಿವೆನೋವ, ಗಂಡನ ಮಾಡಿಕೊಂಡು ದಂಡೇನ, ಗಂಡನ ಮಾಡಿಕೊಂಡು ದಂಡೇರಿವೆನೋವ, ಮಂಡಲ ತುದಿಯೋಳು ಮುಂದಿಕ್ಕಿ ಹೊತ್ತಾರು, ಕಂಡಾತನ ಹೆಸರು ಹಿಂದಿಕ್ಕಿ ಹೆಚ್ಚಾರು, ಮಂಡಾತನಾದಿ ಬಾಳಿತು. ಇದು ಬಂಡತನದ ಬಾಳು, ಇದು ಸಂಸಾರವೇ. ಅದು ಸಂಸಾರ ಗುರುಗತೆ ಶಿಷ್ಯಗಳು ಸೇರ್ಕೊಂಡು ಮಾಡ್ತಕ್ಕಂಥದ್ದು ಪಾರಮಾರ್ಥ ಸಂಸಾರ. ಈ ಲೋಕದ ಲೋಕನಾಥರ ಲೋಕದ ಸಂಸಾರ ಅಲ್ಲ, ಪಾರಮಾರ್ಥ ಸಂಸಾರವನ್ನ ಮಾಡ್ಕೊಂಡೇ ಹೋಗ್ತಾರ್ಬೇಕು ನಾವು. ಈ ಪಾರಮಾರ್ಥ ಸಂಸಾರ ಮಾಡ್ಕೊಂಡು ಆ ಅನುಭವವನ್ನು ಕೊಡ್ಕೊಂಡು ಉಳಿತಾನೆ ಇರ್ತೀವಿ. ಇದು ಅಂದ್ರೆ ಮನಸ್ಸಿಗೆ ಕೆಲಸ ಕೊಡಲಿಲ್ಲ ಅಂತ, ಮನಸ್ಸಿಗೆ ಕೆಲಸ ಕೊಡ್ಬೇಕಾದ್ರೆ ಮುಂದೆ ಯಾಕೆ ಬರ್ತಾರೆ 108 ದಿನಗಳು ಬರ್ತಾರೆ. ಎಲ್ಲ ಹೇಳ್ತಾರೆ, ಎಂಕೆ ಬರಲೇ ನಿಮ್ಮ ಊರಿಗೆ ಗುರುತಾಯ ಕೇಳೋ, ಎಂಕೆ ಬರಲಿ ನಿಮ್ಮ ಊರಿಗೆ, ಎಂಗೆ ಬರಲಿ ನಿಮ್ಮ ಊರಿಗೆ, ಮಕ್ಕಳು ನನ್ನ ಜೊತೆಗೆ ಒಂಟಿ ಬಾರಿ ಎಲ್ಲಿ ನಡೆದರೆ ಗಂಟು ಸುತ್ತಾವೆ, ಎಂಗೆ ಬರಲಿ ನಿಮ್ಮ ಊರಿಗೆ. ಮದುವೆ ಮಾಡಿ ಕೊಟ್ಟ ಮ್ಯಾಲೆ ನಿನ್ನ ಗಂಡನುವ ಮನೆಯ ಬಾಗಿಲುವರೆಗೆ ಕಳುಗಲ್ಲ, ತಿಂಡಿಗೆ ಕಮ್ಮಿ ಇಲ್ಲ ನಾನು ತಂದು ಕೊಡುತ್ತೇವೆ, 6 ಮಂದಿ ನಾಡಲಿಯರೋ ನನ್ನ ಬಿಟ್ಟು ಉಣಂಗಿಲ್ಲ, ಹೆಂಗೆ ಬರಲಿ ನಿಮ್ಮ ಊರಿಗೆ, ಹೆಂಗೆ ಬರಲಿ ನಿಮ್ಮ ಊರಿಗೆ, ಗುರುರಾಯ ಕೇಳೋ, ಹೆಂಗೆ ಬರಲಿ ನಿಮ್ಮ ಊರಿಗೆ. ಇಲ್ಲಿ ಎಷ್ಟೋ ಜನ ನಿಂತು ಬಂದು ಎಷ್ಟೋ ಜನ ಬರ್ತಾರವ್ರು, ಎಷ್ಟೋ ಜನ ಬಿಟ್ಬಿಡೋರು. 4 ಗಂಟೆಗೆ ನೋಡ್ತಾ ಇರ್ತೀವಿ. ಆದ್ರೆ ಬರಬೇಕಾದ್ರೆ ಸುಮ್ಮನೆ ಬರಕ್ಕಾಗಲ್ಲ ನಾವು. 8 ಮಕ್ಕಳು ನನ್ನ ಜೊತೆಗೆ ಒಟ್ಟಿ ದಾರಿಯಲ್ಲಿ ನಡೆದರೆ ಗಂಟು ಮುಂದೆ ಚುಚ್ಚುತ್ತಾರೆ. ಏನು ಈ ಗಂಟೆಗೆ 4 ಗಂಟೆಗೆ ಕೂತ್ಕೊಂಡ್ರೆ ಇನ್ನೇನು ಮಾಡಕ್ ಕೆಲಸ ಇದೆ, ಅವ್ರಿಗೇನೋ ಮಾಡಕ್ ಕೆಲಸ ಎಲ್ಲ ಮಾತಾಡ್ತಾರೆ, ನೀವೇನ್ ಹೇಳ್ಕೊಂಡು ಕೂತಿದ್ರಿ ಗಂಟೆ ಅಂತ ಈಗ ಮುದುಗಳು ಚುಚ್ಚಿ ಮಾಡ್ತಾರೆ. 8 ಮಂದಿ ಅಷ್ಟಮಗಳು. ಈಗ ಅವನು ಮದುವೆ ಮಾಡಿ ಕೊಟ್ಟ ಮೇಲೆ ಎನಗಂಡನವ ಮನೆಯ ಮಾಡಿದ ಹೊರಗೆ ಕಲ್ಪನೆ. ಮದುವೆ ಮಾಡಿ ಕೊಟ್ಟ ಮೇಲೆ ಮದುವೆ ಪಾರಮಾತ್ರ ಮದುವೆ ಆಗೋಗಿದೆ. ಪಾರಮಾತ್ರ ಆಗೋದ ಮೇಲೆ ಇಲ್ಲಿ ಒಳಗಲಿರ್ತಕ್ಕಂಥ ಪುರುಷನಿಗೆ ಹೆಂಡತಿ ಆಗಿರ್ಬೋದು, ಸ್ತ್ರೀಗೆ ಪುರುಷನಾಗಿರ್ಬೋದು, ಅವರು ಮನೆ ಬಾಂಧವ ಅನ್ಕೊಂತಾರ. ಹೆಣ್ಮಕ್ಕಳು ಏನು ದೀಕ್ಷೆ ತಗೊಂಡು ಗುರುಗಳ ಯಾವಾಗ ಕೋವಿಡ್ ಮನೆ ಕೂತಿರ್ತೀಯಲ್ಲ, ಇನ್ನು ಇರಕ್ಕಾಗಲ್ಲ. ಅಂದಾಗ ಆದಿಶಂಕರ ಆಟ ಶುರುವಾಗುತ್ತೆ. ಮುಚ್ಚು ತಾಪ ಮದ ಮತ್ತು ಶುರುವಾಗುತ್ತೆ. ಆದ್ರೂ ಕೂಡ ಮಾಡ್ತಾ ಇದ್ದೀವಿ. ಅನ್ನುವ ಬೆನಿಫಿಟ್ಸ್ ಕಮ್ಮಿ ಇಲ್ಲ. ಅಂತ ಕಾಲದಲ್ಲಿ ನಾವು ಏನೇನೋ ಬೈಸ್ಕೊಂಡು ಮಾತ್ರ ವರ್ಣಪಡೆ ಕಾಡು ಮೇಳೆಗಳಲ್ಲಿ ಕೂತ್ಕೊಂಡು ಅಂದು ಗೆದ್ದೆ ತಿನ್ಕೊಂಡಿದ್ದವರು ಇದ್ದವರು ಈಗ ಎಲ್ಲವನ್ನ ಭಗವಂತ ಕೊಟ್ಟು ಬಿಟ್ಟಿದ್ದಾನೆ. ಯಾವ್ದು ಕಮ್ಮಿ ಇಲ್ಲ. ಆದರೆ 6 ಮಂದಿ ನಾದನಿ ನನ್ನ ಬಿಟ್ಟು ಉಣಂಗಿಲ್ಲ ಅಂತ 6 ಮಂದಿ ನಾದನೆ ನನ್ನ ಬಿಟ್ಟು ಉಣಂಗಿಲ್ಲ. ಹೆಂಗೆ ಬರಲಿ ನಿಮ್ಮ ಊರಿಗೆ ಗುರುರಾಯ ಕೇಳಿ, ಹೆಂಗೆ ಬರಲಿ ನಿಮ್ಮ ಊರಿಗೆ, ಹೆಂಗೆ ಬರಲಿ ನಿಮ್ಮ ಊರಿಗೆ. ಆ 8 ಮಕ್ಕಳು ನನ್ನ ಜೊತೆಗೆ ಒಂದು ದಾರಿಯಲ್ಲಿ ನಡೆದರೆ ಗಂಟು ಮುಳ್ಳು ಬರ್ತಾಗ್ತವೆ. ಬರ್ತಕ್ಕಂಥ ಅವರಿಂದ ಸ್ವಾಮಿ ಹೇಳುವ ಕೊಪ್ಪಳೆಂಟನೆ ಬಲಿದೆ ಹಿರಿಯ ಊರಿಗಾಳಾರನ್ನೇ ತಡೆದೆ ಸರ್ಪಾನ ಎಡೆಯ ಮಿಟ್ಟಿದೆನು ಓ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. ಬರುವ ಕೋಣಗಳೆಷ್ಟನ್ನು ಬಿಡ್ರೆ ಅಷ್ಟಮರಗಳು ಎಂದು ಬಂದ್ಬಿಟ್ಟು ಹಿರಿಯ ಹುಲಿಗಳು 6 ತಡೆದೆ. ಅದು ತಡೆದಾಯ್ತು. ಸರ್ಪಾನ ಎಡೆಯ ಮಿಟ್ಟಿದೀನು ಅಲ್ಲಿ ಯಾವುದು ಕೋಪ ಅಂತಕ್ಕಂಥ ಸಿಟ್ಟು ಅಂತಕ್ಕಂಥ ಮಿಟ್ಟಿದೀವಿ. ಆ ಮಿಟ್ಟಿರ್ತಕ್ಕಂಥ ಭಾವ ಬಂದ್ರು ಸುಧಾ ನಮ್ಗೆ ತಡ್ಕೊಂಡು ಮುಂದಕ್ಕೆ ನಾವು ಹೆಜ್ಜೆ ಮುಂದಕ್ಕೆ ಇಟ್ಬಿಡ್ತೀವಿ. ಮುಂದಕ್ಕೆ ಬರಬಾರ್ದು. ಹೆಂಗೆ ಬರಲಿ ನಿಮ್ಮ ಊರಿಗೆ ಗುರುರಾಯ, ಹೆಂಗೆ ಬರಲಿ ನಿಮ್ಮ ಊರಿಗೆ ಕೇಳ ವಿಚಾರಗಳನ್ನ ಅನುಭವವನ್ನ ಮಾಡ್ತಾ ತಿಳಿತಾ ಒಂದೇ ದಿನಕ್ಕೆ ಆಗಲ್ಲ. ಬರ್ತಾ ನಮ್ಮ ಶರೀರ ಯಾಕಪ್ಪ ನಾವು ಇರಬೇಕು, ಜಗತ್ತಲ್ಲಿ ಯಾಕೆ ಶರೀರವನ್ನು ಇಟ್ಟಿರ್ಬೇಕು ಭಗವಂತನ ಚಿಂತನೆ ಮಾಡಕ್ಕೆ, ನನ್ನ ಮೋಕ್ಷ ದಾರಿ ಹುಡುಕಕ್ಕೆ ಮತ್ತು ಸುತ್ತ ಬ್ರಹ್ಮನಿಷ್ಠೆಯಲ್ಲಿ ನೀಗೋಸ್ಕರ ಅಷ್ಟೇ. ಇನ್ನೇನು ಇಲ್ಲೇ ಇತ್ತು ನಾನು ಈ ಸುಖ ಪಡಿಬೇಕು ಅಂತಕ್ಕಂಥ ಕೆಲಸ ಏನಿಲ್ಲ. ಯಾಕಿರಬೇಕು ದೇಹ ಹೊತ್ತು ಅಂದ್ರೆ ಭಗವಂತ
ಗುರುನಾಮ ಸ್ಮರಣೆ ಮಾಡಕ್ಕೆ, ಗುರು ಧ್ಯಾನ ಮಾಡಕ್ಕೆ, ಗುರು ವಿಚಾರವನ್ನು ಕೇಳಕ್ಕೆ, ಅನುಭವ ಮಾಡಕ್ಕೆ, ಸುಖಿ ಅನುಭವ ಮಾಡ್ತಕ್ಕಂಥ ವಿಚಾರಗಳನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಅದು ಅನುಭವಿಸ್ಕೊಂಡು ಮುಂದೆ ಮೆಟ್ಟು ಹೋಗ್ತಾರೆ. ನಾವು ಹೋಗ್ತಕ್ಕಂಥ ದಾರಿ ಹಿಂದಿಗೆ ತಿರುಗಬೇಕು ಅಂದ್ರೆ ಏನೂ ಪ್ರಯೋಜನ ಅಂತ ಇಷ್ಟರವರೆಗೂ ನನಗೆ ಅನುಭವ ಮಾಡಿ ಕೇಳಿ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮ ಎಲ್ಲ ಸುತ್ತಮುತ್ತಲಿಷ್ಟರಿಗೆ ನನ್ನ ಕೋಟಿ ಅನಂತ ಕೋಟಿ ಶರಣಾರ್ಥಿ. ಧನ್ಯವಾದಗಳು ಶಿವರಾಜ್ ಗುರುಗಳೇ. 1 ಗಂಟೆ ಕಾದದ್ದು ನಮ್ಗೆ ಗೊತ್ತಾಗಲಿಲ್ಲ. 5 ನಿಮಿಷ ಸುಂದರವಾಗಿ ಅದರ ಅರ್ಥವಿವರಣೆಯನ್ನು ಮಾಡಿದ್ರು. ಈ ನಶ್ವರ ದೇಹವೇ ನಾನು ಅಂತ ಇದ್ದೀವಿ. ಮೂಳೆ ಮಾಂಸ ಎಲುಬಿನ ಹಂದರ ಶರೀರನ ನಾನು ಅಂತ ಹೇಳಿ ತಿಳ್ಕೊಂಡು ಅದ್ರೊಳಗೆ ನೀ ದುಃಖ ಪಡ್ತಾ ಇದ್ದಿ. ಅರಿವು ನೀನಾಗಿದ್ರ ನಿನ್ನ ಇರುವು ಶ್ರೇಷ್ಠವಾಗ್ತೈತಿ. ವಿಷಯ ವಾಸನೆಗೆ ಬಂಧುಗಳ ಕಡೆಗೆ ಮನಸ್ಸು ಕೊಟ್ಟದ್ದಾದ್ರೆ ಮರಳಿ ಹುಟ್ಟಿ ಬರ್ಬೇಕಾಗ್ತದೆ. ನಾನು ಯಾರು, ನಾನು ಎಲ್ಲಿಂದ ಬಂದೆ ಅಂತ ಹೇಳಿ ನಿನ್ನ ಒಳಗಡೆ ನೋಡಿ ನಿನ್ನ ಒಂದು ನಿಜ ಸ್ವರೂಪವನ್ನು ತಿಳಿಯೋದಕ್ಕ ನೀ ಮನಸ್ಸನ್ನ ಆ ಕಡೆಗೆ ಎಳೆಬೇಕು. ಈ ವಿಷಯಗಳ ಕಡೆಗೆ ನಿನ್ನ ಮನಸ್ಸು ಹರಿಗೊಡಬಾರ್ದು. ಅಮೃತವನ್ನ ಕುಡಿಯುವವನು ಈ ಮಾಯಾ ಕಾರ್ಯಗಳಲ್ಲಿ ಪ್ರಪಂಚದ ವಾಸನೆಗಳ ನಾಶವಾಗುವ ಜಗತ್ತಿನ ಕಡೆಗೆ ಮನಸ್ಸು ಕೊಡಬಾರ್ದು. ಬ್ರಹ್ಮನಿಷ್ಠನಾಗಿರು, ಕಾಯ ವಾಚ ಮನಸ ಶುದ್ಧನಾಗಿರು. ಕೆಟ್ಟ ವಾಸನೆಗಳ ಕಡೆಗೆ ನೀನು ನಿನ್ನ ಮನಸ್ಸನ್ನು ಹರಿಸಬೇಡ. ಸತ್ಕಾರ್ಯಗಳಲ್ಲಿ ತೊಡಗು, ಗುರು ಸೇವೆಯನ್ನ ಮಾಡು. ಮಾತಿನಿಂದ ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಬೇಡ. ಕರ್ಕಶವಾದ ಮಾತುಗಳನ್ನಾಡಿ ಇನ್ನೊಬ್ಬರಿಗೆ ನೋವುಂಟು ಮಾಡಬೇಡ. ನಿನ್ನ ವಾಕ್ ಶುದ್ಧಿಯಾಗಿರ್ಲಿ. ತ್ರಿಕರಣ ಶುದ್ಧವಾಗಿದ್ರೆ ಜಗವನ್ನೇ ಗೆಲ್ಲಬಹುದು. ಮನಸ್ಸಿನಲ್ಲಿ ಸಂಶಯ ಸಂಕಲ್ಪ ವಿಕಲ್ಪ ಮಾಡದೆ ಆತ್ಮ ವಿಚಾರವನ್ನೇ ಮಾಡು. ದೇಹದೊಳಗೆ ನೀನಿದ್ದೀಯೇ ಹೊರತು ದೇಹವೇ ನೀನಲ್ಲ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲೋರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವುದಿಲ್ಲ. ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಆ ಗುರು ದೊರೀತಾರ. ಮನಸ್ಸು ತನ್ನಲ್ಲಿಯೇ ತಾನು ಲಯವಾಗಬೇಕು. ಆತ್ಮ ವಿಚಾರಕ್ಕ ಅಡೆತಡೆಗಳು ಬಹಳ ಬರ್ತಾವು. ಅವು ಏನೇ ಬಂದ್ರು ಅವನ್ನ ಎದುರಿಸಿ ಒಂದು ನಿಷ್ಠೆಯಿಂದ ನಾವು ಗುರುವಿನ ಸೇವೆ ಮಾಡಿ ಅವರ ಒಂದು ಬೋಧನೆಯನ್ನ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ನಾವು ನಮ್ಮ ಒಂದು ನಿಜವಾದ ಇರುವನ್ನ ತಿಳಿದು ಧನ್ಯರಾಗಬೇಕಂತ ಹೇಳಿ ಬಹಳ ಸುಂದರವಾಗಿ ನಮಗೆ 1 ಗಂಟೆಯವರೆಗೆ ಬೋಧನೆ ಮಾಡಿದ ಶುದ್ಧ ಧರ್ಮೇಶ ಸದ್ಗುರು ಶ್ರೀ ಶಿವರಾಜ್ ಗುರುಗಳಿಗೆ ಅನಂತ ಧನ್ಯವಾದಗಳು. ಬಹಳ ಸಂತೋಷ. ಪರಮ ಪೂಜ್ಯರು ಒಂದಿಷ್ಟು ಆಶೀರ್ವಚನ ಮಾಡ್ತಾರೆ ಅಂತ ಕೇಳ್ರಿ. ಗುರುಗಳೇ ಸ್ವಲ್ಪ ಆಶೀರ್ವಚನ ಮಾಡಿ ಒಂದು 4 ವಾಕ್ಯ. ತಮ್ಮ ಕೇಳಿದ ಸಂತೋಷ. ಮೊದಲನೇದಾಗಿ ಸಕಲ ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ವಿಶೇಷವಾಗಿ ಈ ಒಂದು ಸತ್ಸಂಗಕ್ಕೆ ನಮ್ಮನ್ನ ಪರಿಚಯ ಮಾಡಿರುವಂತಹ ಹುಬ್ಬಳ್ಳಿಯ ರಾಜೇಶ್ವರ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನ, ಹಾಗೆ ಶರಣಬಸವ ಸ್ವಾಮೀಜಿಯವರು ಈ ರೀತಿಯಾಗಿ ಸತ್ಸಂಗವನ್ನ ನಡೆಸಿಕೊಂಡು ಬರ್ತಾರೆ ಅಂತ ಕೇಳ್ಬಿಟ್ಟು ನಮಗೂ ಸಹ ಬಹಳ ಸಂತೋಷ ಆಯಿತು. ಇಂತಹ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಸಹ ಇರುವಂತಹ ಜ್ಞಾನವನ್ನ ಕೆಲವೊಂದು ಪ್ರತಿಷ್ಠೆ ಒಂದು ವಿಷಯಗಳಿಗಾಗಿ ನಮ್ಮಲ್ಲೇ ಇಟ್ಟುಕೊಂಡು ಹೋಗುವಂತಹ ದಿನಮಾನದಲ್ಲಿ ಶರಣಬಸವ ಸ್ವಾಮೀಜಿಯವರು ಎಲ್ಲರಿಗೂ ಮುಕ್ತವಾಗಿ ಚಿಂತನೆಯನ್ನು ಮಾಡುವಂತಹ ಒಂದಿಷ್ಟು ಭಗವಂತನ ಚಿಂತನೆ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ಅನಂತ ಪ್ರಣಾಮಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವರಮ್ಮ. ಹಾಗೆ ಇಲ್ಲಿಯವರೆಗೆ ನಮ್ಮ ಶುದ್ಧ ಬ್ರಹ್ಮ ಸದ್ಗುರು ಶಿವರಾಜ್ ಅಪ್ಪಗಳು ಏನೋ ಸಂದೇಶ ಕೊಟ್ಟ ಹಾಗೆ ಈ ಮನುಷ್ಯ ಜನ್ಮ ಅಂತಂದ್ರೆ ರಕ್ತದಿಂದ ಬಂದ ಸಂಬಂಧ ಏನು ರಕ್ತ ಸಂಬಂಧ ಇದೆಯಲ್ಲ, ಈ ಸಂಬಂಧ ದೇಹ ಇಳುವರಿಗೆ ಮಾತ್ರ ಇದನ್ನ ಅವರು ಸೂಚ್ಯವಾಗಿ ಹೇಳಿದ್ರು. ಹಾಗೆ ಭಕ್ತಿಯಿಂದ ಕಟ್ಟಿದ ಸಂಬಂಧ ಆತ್ಮದವರೆಗೆ ಅನ್ನುವಂಥದ್ದನ್ನ, ರಕ್ತ ನಮ್ಮೆಲ್ಲರನ್ನ ಬೇರಿಸುತ್ತೆ, ಭಕ್ತಿ ಜ್ಞಾನ ನಮ್ಮೆಲ್ಲರನ್ನ ಬೆಸೆಯುತ್ತದೆ ಅಂತ ಒಂದು ಕಾರ್ಯವನ್ನ ಶರಣಬಸವ ಸ್ವಾಮೀಜಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ರು. ಹಾಗೆಯೇ ದೇಹ ಬೇರ್ಪಟ್ಟರು ಭಕ್ತಿ ಒಗ್ಗೂಡಿಸುತ್ತದೆ. ಏನೋ ಒಂದು ಕಡೆಗೆ ಮಹಾತ್ಮರು ಜ್ಞಾನಿಗಳು ಹಾಗೆ ಏನು ಭಕ್ತಿ ಅಂತಂದ್ರೆ ಇದನ್ನ ನಮ್ಮ
ನಮ್ಮನ್ನೆಲ್ಲ ಪ್ರತ್ಯೇಕ ಮಾಡ್ತದೆ, ಭಿನ್ನವಾಗಿರ್ತದೆ. ಆದ್ರೆ ಇದೇ ಚಿಕ್ಕದಾಗಿರುವಂತ ಸೂಜಿ ಅದೇನ್ ಮಾಡ್ತದೆ ಅಂತಂದ್ರೆ ಎಲ್ಲಾ ಸಂಬಂಧಗಳ ಹರಿದು ಹೋದಂತ ಬಟ್ಟೆಗಳನ್ನ, ಹೊಸ ಬಟ್ಟೆಗಳನ್ನ ಜೋಡಿಸುವ ಕೆಲಸವನ್ನ ಹೇಗೆ ಸೂಜಿ ಮಾಡ್ತದೋ ಹಾಗೆ ಭಕ್ತಿ ಜ್ಞಾನ ಅನ್ನುವಂಥದ್ದು ಇದು ನಮ್ಮೆಲ್ಲರನ್ನ ಒಗ್ಗೂಡಿಸುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ರಕ್ತ ಸಂಬಂಧಗಿಂತಲೂ ಭಕ್ತಿ ಜ್ಞಾನ ಸಂಬಂಧ ಸದಾ ಕಾಲ ಇದೆಲ್ಲ ಲೇಸನ್ನ ಮಾಡ್ತದೆ, ಒಳಿತನ್ನ ಮಾಡ್ತದೆ, ಕಲ್ಯಾಣ ಮಾಡ್ತದೆ ಅನ್ನುವಂಥದ್ದನ್ನ ಅವರು ಹೇಳ್ಕೊಂಡು ಬಂದ್ರು. ಹಾಗೆ ಒಬ್ಬ ಮಹಾತ್ಮರು ಹೇಳುವ ಹಾಗೆ ನಾವೆಲ್ಲರೂ ಸಹ ನೋಡುವ ಹಾಗೆ ಹಾಲು, ಮೊಸರು, ಕೆನೆ, ಬೆಣ್ಣೆ, ತುಪ್ಪ ಎಲ್ಲ ಒಂದೇ ವಂಶದಿಂದ ಬಂದಿದ್ರು ಸಹ ಅವು ಏನಂತಂದ್ರೆ ಬೇರೆ ಬೇರೆ, ಯಾಕಂದ್ರೆ ಅವುಗಳ ಬೆಲೆ, ಅವುಗಳ ಗುಣ ಬೇರೆ ಬೇರೆ ಆಗಿರ್ತದೆ, ಅವುಗಳ ಗುಣಧರ್ಮ ಬೇರೆ ಆಗಿರ್ತದೆ ಅನ್ನುವಂಥದ್ದು, ಅವುಗಳ ಬೆಲೆನೂ ಸಹ ಬೇರೆ ಆಗಿರ್ತದೆ ಅನ್ನುವಂಥದ್ದು. ಹಾಗೆ ಮನುಷ್ಯ ಒಟ್ಟಿಗೆ ಈ ಭೂಮಿಗೆ ಬಂದಿದ್ರು ಸಹ ಏನಂತಂದ್ರೆ ಅವನ ಗುಣ ಮತ್ತು ಅವನ ಉತ್ತಮವಾದಂತಹ ಸಂಸ್ಕಾರಗಳಿಂದ ಅವನು ಶ್ರೇಷ್ಠವಾಗಲಿಕ್ಕೆ ಬರ್ತದೆ. ಆ ರೀತಿಯಾಗಿರುವಂತಹ ಬೆಲೆ ಸಿಗ್ತದೆ. ಅದು ಯಾವ ರೀತಿಯಾಗಿ ಅಂದ್ರೆ ಶರಣಬಸವ ಸ್ವಾಮೀಜಿಯವರಂತವರು ಮುಕ್ತವಾಗಿ ನಮ್ಮ ಜ್ಞಾನಾಮೃತವನ್ನ ಈ ರೀತಿಯಾಗಿ ತೆರೆದಾಗ ಮಾತ್ರ ಅನ್ನುವಂಥದ್ದನ್ನ ಹೇಳುವಂಥದ್ದು. ಹಾಗೆ ಮನವೇ ಮನೆಯಾಗಲಿ, ಮಾತೆ ಪೂಜೆಯಾಗಲಿ, ಸೇವೆಯೇ ಸಂಸಾರವಾಗಲಿ, ಶಿವನು ಮನೆಯೊಳಗಿರಲಿ, ಮಾತೆ ಇತಿಮಿತಿ ಇರಲಿ, ಅರಿವು ಹೆಚ್ಚುತ್ತಾ ಇರಲಿ, ಕಾಯಕವೇ ಕೈಲಾಸವಾಗಲಿ, ಈ ಸಂಸಾರವು ಬಾಳ ಮಾಡ್ತದ, ಇದೇ ನಿವಾಸವಾಗಿದೆ ಅನ್ನುವಂಥದ್ದನ್ನ ಈ ಸತ್ಸಂಗದ ಈ ದಿನದ ತತ್ವ ಸಿದ್ಧಾಂತದ ತತ್ವಪದದ ಚಿಂತನೆಯ ಆಸೆಯ ನುಡಿಗಳ ಆಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಸರ್ವರಿಗೂ ಶರಣ. ಧನ್ಯವಾದ ತಂದೆ. ಧನ್ಯವಸ್ಮಿ. ಸುಂದರವಾಗಿ ಅಮೃತ ಸಮಾನವಾದ ನುಡಿಗಳನ್ನು ಹೇಳಿದ ಗುರುಗಳಿಗೆ ಅನಂತ ಧನ್ಯವಾದಗಳು. ನರಸಣ್ಣ ತಾತ ನೀವು ಬಂದಿರೇನು? ಮ್ಯೂಟ್ ಆನ್ ಮಾಡ್ರಿ ನರಸಣ್ಣ ಗುರುಗಳೇ. ಬಂದಿರಪ್ಪ. ಮತ್ತೆ ಫೋನ್ ಮಾಡಿಲ್ಲ, ಹಾ ಹೇಳಿದೆ ಈ ಪದವಿಗಳ ಆಡತ್ರ ನೋಡಿ ವಾರ ಗುರುವಾರ ಆಗ್ತದೆ, ಅದಕ್ಕೆ ನಾನು ಈಗ ಬಂದೆ, ಊರಾಗಿದ್ದಿದ್ದೆ. ನಮಸ್ಕಾರ. ನಮಸ್ಕಾರ. ಒಂದೆರಡು ಆಶೀರ್ವಚನ ಹೇಳ್ರಿ. ಇವರು ನಮ್ ರಾಯಚೂರು ಗುರುಗಳ್ರಿ. ಸತ್ಯಾತ್ಮ ಶಿವಲಿಂಗೇಶ್ವರ ದೇವಸ್ಥಾನ ಮತ್ತ ಆಶ್ರಮ ಅದ. ಎಲ್ಲರಿಗೆ ಕರ್ಕೊಂಡು ಕೂತು ಸಂಜೆಗೆ ಭಜನೆ ಮಾಡ್ತಾರ. ಪ್ರತಿದಿನ ಸಾಯಂಕಾಲ ನಿಜಗುಣ ಶಿವಯೋಗಿಗಳದೆಲ್ಲ ಸತ್ಸಂಗ ನಡೆಸ್ತಾರ. ನರಸಣ್ಣ ಗುರುಗಳು ಪರಿಚಯ ಮಾಡ್ಕೋರಿ. ನಮ್ ನರಸಣ್ಣ ಗುರುಗಳದು ರಾಯಚೂರಾಗ ನಮಗೆಲ್ಲ ಇವರೆಲ್ಲ ನಮ್ ಟ್ರೈನಿಂಗ್ ಆಫೀಸರ್. ಇವರೆಲ್ಲ ನಮಗ್ ವಿಚಾರ ಮಾಡೋದು ಒಬ್ಬರಿಗೊಬ್ರು ಕೊಟ್ಟಿರೋದು ಅಷ್ಟೇ. ಅವ್ರ ಆಶೀರ್ವಾದದಿಂದಲೇ ಇವೆಲ್ಲ. ಯಾಕಂದ್ರೆ ಈ ಒಂದು ವಾಕ್ಸಿದ್ದಾಗ್ಲಿ ಇದನ್ನು ವಿಚಾರ ತಿಳಿಬೇಕು, ಅಧ್ಯಾತ್ಮದ ಚಿಂತನೆ ಮಾಡ್ಬೇಕಾದ್ರೆ ಅಂತ ಒಂದು ಆಸಕ್ತಿ ಬೇಕು, ಜನಗಳಿಗೆ ಅಪೇಕ್ಷೆ ಬೇಕು. ಇದ್ದಾಗ ಮಾತ್ರ ಅಂತ ವಿಚಾರ ಗುರುಗಳು ಬಂದು ತಾವೇ ಬಂದು ತಿಳಿಸ್ತಾರೆ ನಮ್ಗೆಲ್ಲ ಬಹಳಷ್ಟು ವಿಚಾರಗಳು. ಇಲ್ಲಂತಿಲ್ಲ. ಯಾಕೆಂದ್ರೆ ಭಗವದ್ಗೀತೆ ಪ್ರವಚನ ಆದಿವಾರ ನಡೀತಿದ್ರು, ಅವಾಗಲೂ ಬಂದವರು ನಮ್ಗೆಲ್ಲ ವಿಚಾರ ತಿಳಿದ್ದಾರೆ. ಆಮೇಲೆ ನಿಜಗುಣ ಶಾಸ್ತ್ರಗಳು ಅವರು ಕೂಡ ಹೇಳಿದ್ದಾರೆ. ಹಂಗೆ ಏನಪ್ಪಾ ಅಂದ್ರೆ ಈ ವಿಚಾರ ಅಂತಕ್ಕಂಥ ಜ್ಞಾನ, ಬ್ರಹ್ಮಜ್ಞಾನ ಹೊಂದಿದವರಿಗೆ ಅಂದ್ರೆ ಆ ವಿಚಾರ ತಮ್ಮಲ್ಲಿ ಇಟ್ಟುಕೊಳ್ಳಂಗಿಲ್ಲ. ಯಾಕಂದ್ರೆ ಸಮಯ ಬಂದಾಗ ಆ ವಿಚಾರವನ್ನ ಹೇಳ್ತಾರ ಅವ್ರು. ಯಾಕಂದ್ರೆ ಎಲ್ಲರಿಗೂ ತಿಳಿಬೇಕಲ್ಲ ಆ ಜ್ಞಾನ, ಬ್ರಹ್ಮಜ್ಞಾನ. ನಮ್ಮಲ್ಲಿ ಇಟ್ಕೊಂಡು ಹೋಗೋದಲ್ಲ ಇದು ವಿಚಾರ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಗುರುಗಳು ಏನಪ್ಪಾ ಅಂದ್ರೆ ಇಂಥ ವಿಚಾರ ಪರಿಪೂರ್ಣವಾಗಿ ತಿಳಿಸ್ತಾರೆ ಎಲ್ಲರಿಗೂ. ಯಾಕಂದ್ರೆ ಇದು ಮಾನವ ಜನ್ಮ ಅತಿ ಶ್ರೇಷ್ಠವಾದ ಜನ್ಮ ಅಂತ ಹೇಳಿ ಬಿರುದಾಂಕಿತ ಆದ ವೇದ ಶಾಸ್ತ್ರ ಪುರಾಣಗಳು ಏನಪ್ಪಾ ಅಂದ್ರೆ ಕೂಗಿ ಸಾರಿ ಹೇಳ್ತಾ ಇದ್ದಾವೆ. ಗುರುಗಳನ್ನೇ ಹೇಳ್ತಾ ಇದ್ದಾರೆ. ಆದ್ರೂ ನಾವೇನಪ್ಪಾ ಅಂದ್ರೆ ಇಂಥ ಜನ್ಮನ ನಾವು ವ್ಯಕ್ತ ಮಾಡ್ತೀವಿ. ಯಾಕಂದ್ರೆ ಯಾಕೆ ವ್ಯಕ್ತ ಆಗ್ತದಂದ್ರೆ ಅರ್ಥ ಇಲ್ಲದೆ ತಿಳಿಯದೆ ಅದರಲ್ಲಿಂದ ನಾವು ವಿಚಾರ ಮಾಡಿದ್ರೆ ನಮ್ಮ ಜನ್ಮ ವ್ಯಕ್ತ ಆಗ್ತದೆ. ಯಾಕಂದ್ರೆ ನಿಜವಾದ ನಮ್ಮ ಕರ್ತವ್ಯ ಏನದ, ಅನಿತ್ಯಾದಿ ಶರೀರಾಣಿ ದೈವೋ ನೈವ ಶಾಶ್ವತಂ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ. ಯಾಕಂದ್ರೆ ನಾವು ಬಂದಿರೋದು ಉದ್ದೇಶ ಏನದ ಅದು ನಮಗ್ ಗೊತ್ತಿಲ್ಲ. ಇದು ಶರೀರನ ನಮ್ಗೆ ಅನಿತ್ಯವಾದದ್ದು ಶರೀರ. ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಆ ನೀರಿನಲ್ಲಿ ನೀರು ಕಲಿತು ಗಾಳಿಯಲ್ಲಿ ಗಾಳಿ ಹೋದಾಗ ಏನಪ್ಪಾ ಅಂದ್ರೆ ಯಾವ ತರ ಅದು ಗುಳ್ಳೆ ಇರುವುದಿಲ್ಲವೋ ಅದರಂತೆ ಮನುಷ್ಯನ ಜನ್ಮಗಳು ಅಷ್ಟೇ ಅದ. ಈ ಸಾವತ್ತಕ್ಕದ ಹಂಗೆ ಇದೆ. ನಮ್ಮ ಹತ್ರ ದಿನ ದಿನ ನಮ್ಮ ಆಯುಷ್ಯ ಕ್ಷೀಣ ಆಗ್ತದ. ಯಾವ ತರ
ಸಾಕ್ಷಿ ಮಾಡಿ ತೋರಿಸ್ತಾರ. ಅದಕ್ಕಾಗಿ ಅಂತ ಒಂದು ಮಹಾಜ್ಞಾನವನ್ನು ನಾವು ಪಡಿಬೇಕಾದ್ರೂ ಕೂಡ ಎಲ್ಲರೂ ಏನಪ್ಪಾ ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು, ನಮಗೆ ಆಪರೇಷನ್ ಇರಬೇಕು, ಗುರು ವಿಚಾರ ಕೇಳಬೇಕು, ತಿಳಿದುಕೊಳ್ಬೇಕು, ನಾವು ಎಲ್ಲಿಂದ ಬಂದಿವಿ ಅಂತಂದ್ರೆ ಹೇಳ್ತಾನೆ ವಚನ ಪದದಲ್ಲಿ, ಕಾಸೆ ಆಯ ಕಿದರ್ ಜಾ ರहा है किसलिए आया है क्या कर रहा है तू असल को बोलकर काफा मिलता है तू फिर कभी आना नहीं होश में आ जा रहे ಅಂತ. ಅದಕ್ಕೆ ಏನಪ್ಪಾ ಅಂದ್ರೆ ಈ ತರ ನಾವು ಹೋಶ್ನಲ್ಲಿ ಬರಬೇಕು. ನಾವು ಎಲ್ಲಿಂದ ಬಂದಿವಿ, ಯಾಕೆ ಬಂದಿವಿ, ನಾವು ಬಂದಿದ್ದ ಕಾರಣ ಏನದ, ಇದುವರೆಗೆ ಏನ್ ಮಾಡ್ಬೇಕಾಗಿತ್ತು, ಇದುವರೆಗೆ ಏನ್ ಮಾಡಿದ್ವಿ, ಮುಂದೆ ಏನ್ ಮಾಡ್ಬೇಕಾಗ್ಯದ, ಇದನ್ನ ನಾವು ತಿಳಿಬೇಕಂತ. ಅದಕ್ಕೆ ಏನಪ್ಪಾ ಅಂದ್ರೆ ಅಂತ ಗುರುಗಳಲ್ಲಿ ನಾವು ಅವ್ರ ಹತ್ರ ಅಮೃತ ಸವಿದ ಅಮರ ಆಗ್ಬೇಕಂತ ಹೇಳ್ತಾರೆ. ಕಾಸೆ ಆಯ ಕಿದರ್ ಜಾ ರहा है किसलिए आए क्या कर रहा है तू असल को भूलकर काफ में मिलता है तू फिर कभी आना नहीं होश में आ जा रहे. ಹಂಗೆ ಏನಪ್ಪಾ ಅಂದ್ರೆ ಮುಂದೆ ಏನಂದ್ರೆ ಆ ಗುರುಗಳ ಸನ್ನಿಧಿ ಸೇರಿ ಅಲ್ಲಿ ಅವ್ರು ಕೊಟ್ಟಂತ ಒಂದು ಅಮೃತವನ್ನು ಸೇವನೆ ಮಾಡಿ ನಾವು ಅಮರರಾಗಬೇಕು. ಈ ಜನ್ಮ ಏನಪ್ಪಾ ಅಂದ್ರೆ ನಮ್ ಜನ್ಮ ಬಂದಿದ್ದ ಕಾರಣ ಏನ್ ತಿಳ್ಕೊಳ್ಬೇಕಂದ್ರೆ ಆ ಸದ್ಗುರುಗಳ ಸನ್ನಿಧಿ ಸೇರ್ಬೇಕಂತ ಹೇಳಿ 2 ವಾಕ್ಪುಷ್ಪಗಳನ್ನು ಸದ್ಗುರುಗಳ ಪಾದಗಳಲ್ಲಿ ಅರ್ಪಿಸಿ ಶರಣಾರ್ಥಕ ಎಲ್ಲರಿಗೂ ಶರಣಾರ್ಥಕ ಅಮ್ಮರಿಗೆ. ನರಸಣ್ಣ ಗುರುಗಳು ಮಠದೊಳಗ ಸಾಯಂಕಾಲ 7 ಗಂಟೆಲಿಂತ 9:30 ತನಕ ಭಜನೆ ಮಾಡ್ತಾರ್ರಿ. ಸ್ವರ್ಗ ಎಲ್ಲ ಬರೀ ನಿಜಗುಣ ಶಿವಗಳ ಪದ್ಯಗಳು ಆಡ್ತಾರ, ಜಬರ್ದಸ್ತ್. ಎಲ್ಲ ಒಂದು ದೊಡ್ಡ ಟೀಮ್ ಅದ. ಮಂತ್ರಾಲಯಲಿಂತ ಹನುಮಂತಪ್ಪ ಗುರುಗಳಂತ ಕರೆಸ್ತಾರ, ಅವರು ಬಂದು ನಿಜಗುಣ ಸಾಹಿತ್ಯ ಹೇಳ್ತಾರ. ಬಹಳ ದೊಡ್ಡದ ನೆಟ್ವರ್ಕ್ ಅದ ಗುರುಗಳದು. ಬಹಳ ಸಂತೋಷ. ನಮ್ಮ ಪುಣ್ಯ ರಾಯಚೂರಾಗ ಅವ್ರ ನಮ್ಮ ಅವ್ರ ಸಹವಾಸದಾಗ ನಾವಿದ್ದದಕ್ಕೆ ನಮ್ದು ಪುಣ್ಯ. ಬಹಳ ಸಂತೋಷ ಆಯ್ತು. ಸಮಯ ಬಹಳ ಆಯ್ತು. ಪ್ರತಿದಿನ ಹಿಂಗೆ ಎಲ್ಲರೂ ಸೇರಿ ಏನ್ ಮಾಡ್ಬೇಕು, ಇದೇ ಅಮೃತ ಉತ್ಪನ್ನ ಮಾಡ್ತಾ ಮಾಡ್ತಾ ಜೀವನ ಆಯುಷ್ಯ ಸದುಪಯೋಗ ಮಾಡ್ಕೋಬೇಕು, ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳುವ ಮೂಲಕ ಒಂದು ಮಂಗಳಾರತಿ ಮಾಡಿ ಮುಕ್ತಾಯ ಮಾಡ್ರಿ. ಸಮಯ ಬಹಳ ಆಯ್ತು. ಮತ್ತೆ ಸಂಜೆಗೆ 8:00 ಮತ್ತೆ ಎಲ್ಲರೂ ಸೇರೋದಿರ್ತದ. ಮತ್ತೆ ನಿಮ್ಮ ಕೆಲಸಗಳು ಏನೇನಿರ್ತಾವ ಮಾಡ್ಕೊಳ್ರಿ. ಮತ್ತೆ 8:00 ಬಂದು ಜಾಯಿನ್ ಮಾಡ್ರಿ. ಓಕೆ, ಮಂಗಳಾರತಿ ಯಾರು ಮಾಡ್ತೀರಿ? ಯಾರು ಕಂಬಿ ಗುರುಗಳು ಮಾಡ್ತೀರಾ, ನಾಗರತ್ನಮ್ಮ ಮಾಡ್ತೀರಾ, ಗಂಗಾಧರ್ ಗುರುಗಳು ಮಾಡ್ತೀರಾ, ಮಲ್ಲಪ್ಪ ಹುಲ್ಲೂರು ಯಾರು ಮಾಡ್ತೀರಾ? ಮಾಡಿ, ಪಟ ಪಟ ಮಾಡೋದು, ಟೈಮ್ ಬಹಳ. ಬೆಳಗುವೇನು ಪೀತಾಂಬರದಿಗೆ ಪಂಡಿತ ಪೀತಾಂಬರದಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಬಾಲಬೋಧೆ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತರೇ ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರತಿಗೆ ಪಂಡಿತ ಪೀತಾಂಬರತಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಮಹಾದೇವ. सद्गुरुनाथ महाराज की जय. सकल साधु संत महाराज की जय. जय मंगलम जय नमः पार्वती पति शिव हर महादेव. श्री सद्गुरु साधु निश्चलदास जी महाराज की जय. पीतांबर जी महाराज की जय. सद्गुरु श्री चरणबसव स्वामी जी महाराज की जय. जय नमः पार्वती पति परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव. ओम शांति शांति शांति.
ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ನರಸಣ್ಣ ಗುರುಗಳು ನಿಮ್ ನಂಬರ್ ಹೇಳ್ರಿ, ಬರ್ಕೋತಾರ ನಮ್ಮ ಗುರುಗಳೆಲ್ಲರೂ. ಆಯ್ತಪ್ಪ. 97 ಅಲ್ಲಪ್ಪ 988 ಎಲ್ಲರಿಗೂ 988 64 28 593 ಇದಪ್ಪ ನಂಬರ್. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ ಪರಮಾತ್ಮ ಎಲ್ಲರೂ. ಹ್ಮ್